ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ರುಕ್ಕೂರ್ ಅವರು ವಹಿಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾರಾಯಣಪ್ಪ, ಮಂಚನಹಳ್ಳಿ ಸುಬ್ರಹ್ಮಣಿ, ಶ್ರೀಮತಿ ಮಂಜುಳಾ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಹಾಗೂ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ಎಚ್.ಬಿ. ವಿಜೇತಾ, ಕಾರ್ಯದರ್ಶಿ ಎನ್. ಕೃಷ್ಣಪ್ಪ ಮತ್ತು ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಹೊಸದಾಗಿ ಇಪ್ಪನೇಳಿ ನಾಟಿ ಮಾಡ್ತಾರೋ ಅವ್ರಿಗೆ ಜಿಲ್ಲಾ ಪಂಚಾಯತ್ ವತಿಯಿಂದ 45,000 ರೂಪಾಯಿ ಒಂದು ಎಕರೆಗೆ ಸಹಾಯಧನ ನೀಡ್ತಾರೆ. ಅದೇ ರೀತಿ ಇಪ್ಪನೇಳಿ ನಾಟಿ ಮಾಡಿದ ನಂತರ ಡ್ರಿಪ್ ಹಾಕಬೇಕು, ಅಂದರೆ ಒಂದು ಹನಿ ನೀರಾವರಿ ಘಟಕಗಳು ಬಳಸೋದಕ್ಕೆ 90% ಸಹಾಯಧನ ರೈತ ಬಾಂಧವರಿಗೆ ನೀಡ್ತಾರೆ. ಅದೇ ರೀತಿ ಉಳು ಸಾಕಣೆ ಮನೆ ಕಟ್ಟಬೇಕು. ಉಳು ಸಾಕಣೆ ಮನೆ 600 ಚದರಡಿಗೆ 2,43,750 ರೂಪಾಯಿ ಸಹಾಯಧನ ನೀಡ್ತಾರೆ. ಉಳು ಸಾಕಣೆ 2 ಎಕರೆ ಇಪ್ಪನೇಳಿ ನಾಟಿ ಮಾಡಿದ್ದು ಉಳು ಸಾಕಣೆ ಮಾಡ್ತೀವಿ ನಾವು, ದೊಡ್ಡದಾಗಿ ಮನೆ ಕಟ್ತೀವಿ, 1,000 ಚದರಡಿ ಮನೆ ಕಟ್ಟಿದ್ರೆ 3,37,750 ರೂಪಾಯಿ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಅದೇ ರೀತಿ ಇನ್ನು ಸಲಕರಣೆಗಳಿಗೆ 75% ಸಹಾಯಧನ ಸಿಗುತ್ತೆ. ರೈತ ಬಾಂಧವರು ಮತ್ತು ದ್ವಿದಳಿ ಗೂಡು ಬೆಳೆದ್ರೆ ಮೊದಲನೇದಾಗಿ ಚಾಕೆ ಕಟ್ಟಬೇಕಾಗಿತ್ತು. ರೈತ ಬಾಂಧವರು ಮನೆಗಳಲ್ಲೇ ಚಾಕೆ ಕಟ್ಕೊಂಡು ರೇಷ್ಮೆ ಮೊಟ್ಟೆ ತಂದು ಹೀಗೇನಿದೆ ಎಲ್ಲ ಚಾಕಿ ಸೆಂಟರ್ಗಳಿಂದ ತಂದು ಒಂದು ಚಾಕಿ ಹುಳ ಮೇಯಿಸ್ತಾರೆ. ಅದ್ರಿಗೆ ಒಂದು 100 ಮೊಟ್ಟೆಗೆ 1,000 ರೂಪಾಯಿ ಒಂದು ಸಹಾಯಧನ ಪ್ರೋತ್ಸಾಹಧನ ಸರ್ಕಾರದಿಂದ ಸಿಗುತ್ತೆ. ಇನ್ನು ಇಲಾಖೆಯಿಂದ ಹೆಚ್ಚಿನ ಬ್ಲೀಚಿಂಗು, ಡೆಕಾಲು, ಸೋಂಕು ನಿವಾರಕಗಳು ಎಲ್ಲ ರೀತಿ ಸೋಂಕು ನಿವಾರಕಗಳು ಸಹ ಒಂದು ಇಲಾಖೆಯಿಂದ ಉಚಿತವಾಗಿ ಸಿಗುತ್ತೆ. ಮತ್ತು ಇನ್ನು ಇದರಲ್ಲಿ ಯಾರು ಗೂಡು ಬೆಳೀತಿರೋ ಅವ್ರಿಗೆ 1 kg ಗೂಡಿಗೆ 30 ರೂಪಾಯಿ, ಸಂಕರ್ಣ ತಳಿ ಗೂಡಿಗೆ 30 ರೂಪಾಯಿ ಪ್ರೋತ್ಸಾಹಧನ ಸಿಗುತ್ತೆ. ಈ ರೀತಿ ರೈತ ಬಾಂಧವರಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿದೆ ಈ ವಿಭಾಗದಲ್ಲಿ ಅಂತ ಸಹಾಯಕ ಇಂಜಿನಿಯರು. ಮೊದಲನೇದಾಗಿ ಗೃಹ ಜ್ಯೋತಿ ಮಾನ್ಯ ಕರ್ನಾಟಕ ಸರ್ಕಾರದಿಂದ 3 ವರ್ಷದಿಂದ ಏನು ಶುರುವಾಯಿತು, 200 ಯೂನಿಟ್ವರೆಗೂ ಫ್ರೀ ಕರೆಂಟು ಅದಿನ್ನ ಚಾಲ್ತಿಯಲ್ಲಿದೆ. ಯಾರಾದರೂ ಇನ್ನೂ ಆಲ್ಮೋಸ್ಟ್ ನನ್ನ ಪ್ರಕಾರ ಎಲ್ಲನೂ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಗದೇ ಇರೋವರೆಗೂ ಬೇಕಾದ್ರೆ ಮಾಡ್ಕೋಬೋದು. ಆಮೇಲೆ ಹಳೆ ಮನೆ ಬಾಡಿಗೆ ಇರೋರು ಹಳೆ ಮನೆ ಬಿಟ್ಟು ಬೇರೆ ಇನ್ನೊಂದು ಮನೆಗೆ ಹೋಗ್ತಾರೆ ಅಂದ್ಕೊಳ್ಳಿ, ಆವಾಗ ಅವರು ಆಧಾರ್ ನಂಬರ್ ಏನಿರುತ್ತೆ ಹಳೆ ಮನೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಲಿಂಕ್ ಮಾಡಿಕೊಂಡು ನೀವು ಹೊಸ ಮನೆಗೆ ಬಂದಾಗ ಅಲ್ಲಿರೋ ಆಧಾರ್ ನಂಬರ್ಗೆ ಲಿಂಕ್ ಮಾಡಿಕೊಂಡು ಫ್ರೀ ಆಗಿರೋ ಗೃಹ ಜ್ಯೋತಿ ಯೋಜನೆಯನ್ನು ತಾವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಒಂದು 2 ತಿಂಗಳ ಹಿಂದಿನ ತನಕ 1,200 ಸ್ಕ್ವೇರ್ ಫೀಟ್ ತನಕ ಸೈಟ್ ಏರಿಯಾ ಏನಿದೆ ಅದಕ್ಕೆ OCCC ಬೇಕು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದ್ದು ಕರೆಂಟ್ ಕೊಡ್ತಿರ್ಲಿಲ್ಲ. ಬಟ್ 2 ತಿಂಗಳಿಂದ 1,200 ಯೂನಿಟ್ಗೆ 1,200 ಸ್ಕ್ವೇರ್ ಫೀಟ್ ಸೈಟ್ ಏರಿಯಾಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಸೊ ಗ್ರೌಂಡ್ +2 ಅಥವಾ ಸ್ಟೀಲ್ +3, ಗ್ರೌಂಡಲ್ಲಿ ಏನೂ ಇಲ್ಲ ಅಂದರೆ ಅದ್ರ ಮೇಲ್ಗಡೆ 3 ಫ್ಲೋರ್ ತನಕ ಕರೆಂಟು 1,200 ತನಕ OCCC ಏನು ಕೇಳ್ತಾ ಇಲ್ಲ. ಸೊ ಅದನ್ನು ನೀವು ಅಪ್ಲೈ ಮಾಡಿ ಕರೆಂಟ್ ತಗೋಬೋದು. ಗ್ರೌಂಡಲ್ಲಿ ಮನೆ ಇತ್ತು ಅಂದರೆ ಗ್ರೌಂಡ್ +2, ಸೊ ಗ್ರೌಂಡು ಫಸ್ಟು ಸೆಕೆಂಡು. ಸೊ ಅಲ್ಲಿ ತನಕ 1,200 ಸ್ಕ್ವೇರ್ ಫೀಟ್ ಸೈಟ್ ಏರಿಯಾದವ್ರಿಗೆ ಮಾತ್ರ ಈ ಸದುಪಯೋಗವನ್ನು ಸರ್ಕಾರದಿಂದ ಅನುಮೋದನೆ ಮಾಡಿದ್ದಾರೆ. ಸೊ ಆದ್ದರಿಂದ ತಾವು ಯಾವುದೋ ಮನೆ ಕಟ್ಟೋರು ಇದ್ದರೆ 1,200 30-40 ಸೈಟ್ ಇದ್ದರೆ ಅದನ್ನು ತಾವು ಗ್ರೌಂಡ್ +2 ಅಥವಾ ಸ್ಟೀಲ್ +3 ಅದನ್ನು ನೀವು ಅಪ್ಲೈ ಮಾಡಿದರೆ ನಾವು ಕರೆಂಟ್ ಕೊಡ್ತೀವಿ. ಸರ್ ಮೀಟರ್ ಯಾಕೆ ಬಂದಿಲ್ಲ? ಯಾವ ಮೀಟ್ರು? ಮನೆಗಳಿಗೆ ಮೀಟರ್ ಹೊಸದಾಗಿ ಕಟ್ಟಿದ ಇರೋ ಮನೆಗಳಿಗೆ ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಸರ್ವೆ ನಂಬರ್ ಮೀಟರ್ ಕೊಡ್ತಾ ಇಲ್ಲ. ಸರ್ವೆ ನಂಬರ್ ಸದ್ಯಕ್ಕೆ ಕೊಡ್ತಾ ಇಲ್ಲ. ಯಾಕೆ? ಗೌರ್ಮೆಂಟಿಂದ ಆರ್ಡರ್ ಆಗಿದೆ ಸರ್, ಸರ್ವೆ ನಂಬರ್ ಕೊಡ್ತಾ ಇಲ್ಲ.
25 ಏಪ್ರಿಲ್ 4ರಿಂದಲೇ ಕೊಡ್ತಾ ಇಲ್ಲ. ತಿರ್ಗಾ ವಿದ್ಯುತ್ ಕರೆಂಟ್ ಇರೋದೇ ಇಲ್ಲಲ್ಲ ಸರ್, ಸುಮಾರು ಹೊತ್ತು ಕರೆಂಟೇ ಬರೋದಿಲ್ಲ. ಯಾಕೆ? ನಮ್ಮಲ್ಲಿ 19 ವಿಲೇಜ್ ಬರುತ್ತೆ ಸರ್. ನಮ್ಮ ಮೈಸಂದ್ರ ಶಾಖೆ ಕರೆಂಟ್ KB ಆಫೀಸ್ಗೆ 19 ವಿಲೇಜಸ್ ಬರುತ್ತೆ. ಇರೋದು 4 ಜನ ಲೈನ್ ಮೇಲ್ಸು. ಆದ್ರೂ ಮಳೆ ಗಾಳಿ ಇದ್ದಾಗ ನಾವು ಆದಷ್ಟು ಅದನ್ನ ಮರ ಏನಾದ್ರು ಬಿದ್ದಿದ್ರೆ, ಕಂಬ ಬಿದ್ದಿದ್ರೆ ಅದನ್ನೆಲ್ಲ ಸರಿ ಮಾಡಿ ಕೊಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ನಮ್ಮ 100% ಕೊಟ್ಟು ನೋಡೋದೇ ಇಲ್ಲಲ್ಲ ಸರ್ ನೀವು. ನೋಡ್ತಾ ಇದ್ರಲ್ಲ ಇಲ್ಲ ಸರ್, ಈಶ್ವರ ದೇವಸ್ಥಾನ ಇಲ್ಲಿ ಮೈಸಂದ್ರದಲ್ಲಿ ಕರೆಂಟ್ ಒಂದು 4 ಅವರ್ 5 ಅವರ್ ಇರೋದೇ ಇಲ್ಲ. ಫೋನ್ ನಂಬರ್ ಇದೆ ಅಲ್ಲ, ಫೋನ್ ಮಾಡಿ. ಮಳೆ ಗಾಳಿ ಆದ್ರೆ ಅದೊಂಥರ, ಮಳೆ ಗಾಳಿಯಿಂದ ಒಂದು ಕರೆಂಟ್ ಇರಲ್ಲ, ವೋಲ್ಟೇಜ್ ಕರೆಂಟ್ ಇದ್ರೆ ವೋಲ್ಟೇಜ್ ಇರಲ್ಲ ಸರ್. ಈ ತರ ಆದಾಗ ಎಲ್ಲ ಮುಂದೆ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಮಕ್ಕಳಿಗೆ ಏನ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಸರ್ ನಮ್ಗೆ. ಅದು ಬಂದು ಲೈನ್ಗೆ ಫೋನ್ ಮಾಡಿ, ಅವರು ಫೋನ್ ಫೋನ್ ಮಾಡಿದ್ರೆ ಅವ್ರು ನೈಟ್ ಟೈಮ್ ಅಲ್ಲಿ ಇರಲ್ಲ ಸರ್. ಇದಕ್ಕೆ ನನ್ನ ನಂಬರ್ ಎಲ್ಲರ ಹತ್ರ ಇದೆ ಅಂತ ಅನ್ಕೊಂಡಿದ್ದೀನಿ. ಬೇಕಾಗಿದ್ರೆ ತೋರಿಸ್ತೀನಿ. ಒಂದು ಮಿಕ್ಸಿ ಕೂಡ ಓಡಲ್ಲ. ನನ್ನ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಏನಾದರೂ ಕರೆಂಟ್ ಇಲ್ಲ ಅಂದ್ರೆ ನನಗೆ ಮಾತಾಡಿ. ಅದೇ ಬಂದು ನೋಡಿ ಸರ್, ನೀವೇ ಒಂದು ಕರೆಂಟ್ ಹೋಗ್ಬಿಟ್ರೆ ಈಗ ಫೋನ್ ಮಾಡಿದ್ರೆ ಆಫೀಸಲ್ಲಿ ಆಯ್ತು ವೋಲ್ಟೇಜ್ ಇರಲ್ಲ ಸರ್, ಮೈನ್ ವೋಲ್ಟೇಜ್ ಇರಲ್ಲ. ಏನಾದರೂ ಇದ್ದರೆ ಲೈನ್ಮನ್ ಗಮನಕ್ಕೆ ತನ್ನಿ, ಆಮೇಲೆ ನನ್ನ ಗಮನಕ್ಕೂ ತನ್ನಿ, ನಾವು ರೆಡಿ ಮಾಡ್ತೀವಿ. ಮರ ಗಿಡ ಇದ್ರೆ ಅದೊಂಥರ ಸರ್, ಮಳೆ ಬಂದ್ರೆ ಅದೊಂಥರ. ಇದು ಎಲ್ಲಿ ಟೈಮ್ ಆಗುತ್ತೆ ಸರ್, ಬೀಜೆ ಹೋಗುತ್ತೋ ಇಲ್ಲ ಏನಾಗುತ್ತೋ ಗೊತ್ತಿಲ್ಲ. ಲೈನ್ಮನ್ಗೆ ಹೇಳಿ, ಅವ್ರು ಅಟೆಂಡ್ ಮಾಡಿದ್ರೆ ಯಾಕೆ ಸರ್ ಲೈನ್ಮನ್ ನಮ್ಮ ಮೈಸಂದ್ರಿಗೆ ಒಂದ್ ದಿವಸ ಕಾಣಿಸಲ್ಲ ಸರ್ ಮೈಸಂದ್ರದಲ್ಲಿ? ಇರ್ತಾರಲ್ಲ ದಿನ ಇಲ್ಲೇ ಎಲ್ಲ ಸರ್ ಸಾಯಂಕಾಲ ಕರೆಂಟೇ ಇರಲ್ಲ, ಎಲ್ಲಿರ್ತಾರೆ ಸರ್ ಅವರು? ಇರ್ತಾರೆ ಸರ್. ಅವ್ರು ಸಾಯಂಕಾಲ 5 ಗಂಟೆ 6 ಗಂಟೆ ನಾನು ಹೇಳ್ತಲ್ಲ, ಹೋಗ್ತಾರೆ. ಅವರಿಗೆ ಒಂದು 5-6 ವಿಲೇಜ್ ಬರುತ್ತೆ. ಅಲ್ಲಿ ಫೀಲ್ಡಲ್ಲಿ ಏನು ಕಂಪ್ಲೇಂಟ್ಸ್ ಇದೆ ಅಲ್ಲಿ ಇರ್ತಾರೆ. ಸರ್ ಮೈಸೂರು ಒಂದ್ ದಿವಸ ನಾನು ನೋಡಿ. ಆಮೇಲೆ ಬೆಳಿಗ್ಗೆ ಇಲ್ಲಿ 9 ಗಂಟೆಗೆ ಆಫೀಸ್ ಹತ್ರನೇ ಇರ್ತಾರೆ. ಎಲ್ಲಿ ಸರ್ ಆಫೀಸ್ ಚೇಂಜ್ ಮಾಡಿದ್ರೆ ಮತ್ತೆ ಇಲ್ಲೆಲ್ಲ ಇರ್ತಾರೆ ಸರ್? ಅದನ್ನ ಶುರುವಾಗಿಲ್ಲ ಆಫೀಸ್, ಹೊಸ ಆಫೀಸಿಂದ ಶುರುವಾಗಿಲ್ಲ. ಹಳೆ ಆಫೀಸಲ್ಲೇ ಇದೆ ಡೈರಿ ಇದೆ. ಮೀಟರ್ಗಳು ಯಾಕೆ ಸರ್ ಕೊಡ್ತಾ ಇಲ್ಲ? ಮೀಟರ್ಗಳು ಒಂದು ಹೇಳ್ತಾರಲ್ಲ ಸರ್, ಹೋದ ವರ್ಷ ಏಪ್ರಿಲ್ 4 ಪೈನ್ ಮಾತ್ರ ಹಾಕೋದಕ್ಕೆ ಬರ್ತೀರಾ? ಪೈನ್ ಮಾತ್ರ ಹಾಕೋದಕ್ಕೆ ಬರ್ತೀರಾ? ಅವರು ಇದು ಮನೆಗಳಿಗೆ ವಿದ್ಯುತ್ ಕೊಡ್ಸ್ಕೊಂಡಿದ್ರೆ ಇದು ಮಾತ್ರ ಗೊತ್ತಾಗುತ್ತೆ. ನಾವು ತಕ್ಷಣ ಬಂದು ಮೀಟರ್ ಕೊಡ್ರಿ ಅಂತ ಕೇಳಿದಾಗ ಯಾಕೆ ಮೀಟರ್ ಕೊಡಲ್ಲ ನೀವು? ಬೆಸ್ಕಾಂ ಅಲ್ಲಿ ಏನ್ ಕಾನೂನು ಇದೆ ಅದನ್ನ ಮಾಡ್ಲೇಬೇಕಾಗುತ್ತೆ ಸರ್. ನಾವು ಮೀಟರ್ ಅರ್ಜಿ ಕೊಡಕ್ ಬಂದಾಗ ನೀವು ತಗೊಂಡು ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ ಆಗಿಲ್ಲ. ಆಗಿಲ್ಲದ ನಾನು ಹೆಂಗ್ ಕೊಡಕ್ಕಾಗುತ್ತೆ? ಅವ್ರು ಕೊಡಿ ಅಂತ ಹೇಳಿದ್ರೆ ನಾನು ಕೊಡ್ತೀನಿ ಅಲ್ವಾ? ಅದುವರೆಗೂ ನಾವು ಕರೆಂಟ್ ಯೂಸ್ ಮಾಡಂಗಿಲ್ಲ. ಇಲ್ಲ, ಸರ್ವೆ ನಂಬರ್ ಅಲ್ಲಿ ಕರೆಂಟ್ ಕೊಡ್ತಾ ಇಲ್ಲ. ಲೀಡಿಂಗ್ ಮಾಡ್ಬೇಕಾದ್ರೆ 3ನೇ ತಾರೀಕು ಇಲ್ಲ 4ನೇ ತಾರೀಕು ಒಳಗೆ ಬಂದು ಲೀಡಿಂಗ್ ಮಾಡ್ತಾ ಇದ್ರು ಮೊದಲಿಗೆ. ಇವಾಗ 10, 12 ಆದ್ರೇನು ಲೀಡಿಂಗ್ ಬರಲ್ಲ, 6 ಆದ್ರೇನು ಬರಲ್ಲ, 7 ಆದ್ರೇನು ಬರಲ್ಲ. ಇದ್ರ ಕರೆಂಟ್ ಬಿಲ್ ಎಲ್ಲ ಯಾಕೆ ಕಟ್ಟಬೇಕಾಗುತ್ತೆ ಸರ್? ನಾವೇ ಕಟ್ಟಬೇಕು. ಇದೆಲ್ಲ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಲೀಡಿಂಗ್ ಕರೆಕ್ಟ್ ಆಗಿ ಗೊತ್ತಾ ಇಲ್ಲ. ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂದ್ರೆ ಕೇಳಿ ಸರ್, ನನ್ನ ಮಾತ್ರ ಕೇಳಿ. ಏನಾಯ್ತು ನಾನು ಹೇಳ್ತೀನಿ. ಬರ್ತಾ ಇಲ್ಲ, ಕರೆಕ್ಟ್ ಆಗಿ ಲೀಡಿಂಗ್ ಇದು ಮಾಡ್ತಾ ಇಲ್ಲ. ಇಲ್ಲ, ಅವರು ಮೀಟರ್ ಇದ್ರು ಒಂದು 5 ತಿಂಗಳಿಂದ ಚೇಂಜ್ ಆಗಿದ್ದಾರೆ. ಚೇಂಜ್ ಆದ್ರೆ ಆಗಲಿ, ಅವ್ರು ಬಂದ್ಬಿಟ್ಟು ಅಲ್ಲೇ 390 ಆದಷ್ಟು ಕೊಡ್ತಾ ಇದ್ದಾರೆ. ಕೆಲವೊಂದ್ಸರಿ ಹುಷಾರಿಲ್ದಿದ್ದ ಒಂದೇನೇ ಡಿಲೇ ಆಗುತ್ತೆ ಅಂತಾರೆ. ಇನ್ನು ಅಂತ ಡಿಲೇ ಇಲ್ಲ. ಏನಾದರೂ ಇದ್ದರೆ ನಾವು ಇಮಿಡಿಯೇಟ್ಗೆ ಕಳಿಸ್ಬಿಟ್ಟು ಬೇರೆಯವ್ರನ್ನು ಕಳಿಸಿ ರೀಡಿಂಗ್ ಮಾಡಿ. ಆರ್ಆರ್ ನಂಬರ್ ಹೇಳಿ, ನಾನು ಚೆಕ್ ಮಾಡಿಸಿ. ಆರ್ಆರ್ ನಂಬರ್ ಹೇಳಿ. 1055 ಸರ್. ಮುಂಚೆ ಒಂದು ಡಿಜಿಟ್ ಸರ್ ವಿಠಲಣ್ಣನ್ಗೆ ಹೇಳಿದೀನಿ, ಅತಿ ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಲೆಟರ್ ಇದು ಬಾಡಿಗೆ ಮನೆಯವರು ಪಾಪ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಅವ್ರು ಯೂಸ್ ಮಾಡಕ್ ಒಂದೇ ಬಲ್ಪ್, ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆಲ್ಲ 2,000 3,000 ಹಾಕಿದ್ದಾರೆ ಬಿಲ್ಗಳು. ಬಾಯಿಗೆ ಬಂದಂಗೆ ಆಗ್ತಾ ಇದ್ದಾರೆ ಬಿಲ್ಗಳನ್ನ. ಇವಾಗ ಇಲ್ಲ ಸರ್, ಚೇಂಜ್ ಮಾಡ್ಕೊಡಿ ಅಂತ ಹೇಳಿದೀನಿ. ಈಗ ಆಲ್ರೆಡಿ 5-6 ವರ್ಷ ಆಯ್ತು ನಾನು ಮೀಟರ್ಗಳು ಕೊಟ್ಟು. ಆ ಮೀಟರ್ ಪ್ರಾಬ್ಲಮ್ ಇದೆ, ಅದನ್ನ ಬಂದು ಚೆಕ್ ಮಾಡಿ ಅಂತ ಹೇಳಿದೀನಿ, ಅದನ್ನು ಚೆಕ್ ಮಾಡಿಲ್ಲ. ಅವ್ರು ಬಾಡಿಗೆ ಮನೆಯವ್ರು ಕಟ್ಟಲ್ಲ. ಈಗ ಒಂದೊಂದು ಮನೆ ನೋಡಿ ನಡಿ ಸರ್, 3 ಮನೆದು 3,000 4,000 ಹಾಕಿದ್ದಾರೆ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಆರ್ಆರ್ ಬರ್ಕೊಳ್ಳಿ. ಆಮೇಲೆ ಎಲ್ಲ ಇದೆ ಸರ್, ನವೀನ್ ಹತ್ರನೂ ಇದೆ, ವಿಠಲ್ ಹತ್ರ ಇದೆ, ಹೆಸರು ಹೇಳಿ. ಸರಸ್ವತಿ ಸರ್. ಓಕೆ, ಅವ್ರು ಗೊತ್ತಾ? ಗೊತ್ತಿದೆ ಸರ್, ಗೊತ್ತಿದೆ. ಯಾವ ಮೇಡಮ್? ಇಲ್ಲ ಮೈಸಂದ್ರನೇ. ನಾವು ಆಲ್ರೆಡಿ 6 ವರ್ಷದಿಂದನೇ ಆಫೀಸ್ಗೆ ಲೆಟರ್ ಕೊಟ್ಟಿದ್ದೀವಿ ಸರ್. ಅಂಗನವಾಡಿ ನೀವು ಅಪ್ಲೈ ಮಾಡ್ಬೇಕು ಮೇಡಮ್. ಮಾಡಿದ್ದೀವಿ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಅಪ್ಲೈ ಮಾಡ್ಬೇಕು. ನಾವು ಆಫೀಸ್ಗೆ ಎತ್ತಿ ಬೆಲೆಲ್ಲೇ ಹೋಗಿ ನಾವು ಅರ್ಜಿ ಕೊಟ್ಟಿದ್ದೀವಿ ಸರ್. ಆದ್ರೂ ಇದುವರೆಗೂ ಮೀಟರ್ ಬಂದಿಲ್ಲ. ಅಕಸ್ಮಾತ್ ಅವರು ಬಿಲ್ಗಾರ ಇವ್ರು ಬಂದ್ರೆ ಲೈನ್ ಮ್ಯಾನ್ಗಳು ನಾವು ಕಟ್ ಮಾಡ್ತೀವಿ ಅಂತಾರೆ. ಅಕಸ್ಮಾತ್ ಮಕ್ಕಳಿಗೆ ಮಲಗಿರುತ್ತೆ, ಬೇಸಿಗೆ ಕಾಲ ಇಲ್ಲ ಏನೇ ಇರುತ್ತೆ, ಫ್ಯಾನ್ ಬೇಕಾಗುತ್ತೆ ನಮಗೆ. ಡಿಪಾರ್ಟ್ಮೆಂಟ್ ಇಂದ ಹೇಳಿ ಅಪ್ಲೈ ನಾವು ಮಾಡಿ. ಡಿಪಾರ್ಟ್ಮೆಂಟ್ ಇಂದಾನೇ ಕೊಟ್ಟಿದ್ದೀವಿ ಸರ್ ಲೆಟ್ರು. ಮತ್ತೆ ಕೊಡ್ಬೇಕು ಅಂತ ಹೇಗೆ ಸರ್?
ಅವ್ನ್ ಕೇಳ್ರೆ ನಿಮ್ಮ ಇಲ್ಲಿ ಕೇಳ್ರೆ ಡಿಪಾರ್ಟ್ಮೆಂಟ್ ಇಂದ ಅಂತಾರೆ. ಮತ್ತೆ ಇವರು ಯಾವ ಕನ್ಸರ್ನ್ ಆಫೀಸರ್ ಇದ್ದಾರೆ ಅವ್ರು ಮಾತಾಡ್ತಾರೆ. ಅಲ್ಲ ಸರ್ ಅವ್ರ ಕಡೆನೆ ಕೊಟ್ಟಿದ್ದೀವಿ ಸರ್, ಅಲ್ಲಿಂದನೇ ಸರ್ ನಾವು ನನಗೆ ಕೊಟ್ಟಿರೋದು. ಬಂದಿಲ್ಲ. ತೋಟ ಅಲ್ಲೇ ಇರೋಕ್ಕಾಗೋದಿಲ್ಲ, ಬೇರೆ ತೋಟದಲ್ಲಿ ಕೆಲಸ ಇರಲ್ವಾ? ಹೌದು. ಎಲ್ಲೋ ಇಲ್ಲೆಲ್ಲ ಬೇರೆ ಕಡೆ ತೋಟ ಇರುತ್ತೆ, ಇಲ್ಲಿ ಆನ್ ಮಾಡ್ಬಿಟ್ಟು ಅಲ್ಲೆಲ್ಲ ತೋಟದ ಹತ್ರ ಹೋದ್ರೆ ಇಲ್ಲಿ ಕರೆಂಟ್ ಹೋಗಿರುತ್ತೆ. ನೀವು ಕೊಡೋದು 7 ಅವರ್ ಕರೆಂಟ್ ಅಲ್ಲಿ ಅವ್ನಿಗೆ ಇಷ್ಟು ಮಾತ್ರ ಬೆಳೆ ಬೆಳೀತಾರೆ. ಅದನ್ನ ದಯವಿಟ್ಟು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್, ಸೂಪರ್ವೈಸರ್ ಸರ್, ನೀವು ಈ ವಿದ್ಯುತ್ತನ್ನ ಅದು ಎಷ್ಟು ನೀವು ಮುತುವರ್ಜಿ ವಹಿಸಿ ಮಾಡ್ತೀರೋ ಅಷ್ಟು ಒಳ್ಳೇದಾಗುತ್ತೆ. ಈಗ ಮಕ್ಕಳಿಗೆ ಶಾಲೆ ಕಳಿಸ್ಬೇಕು, ಎಲ್ಲ ಅವ್ರ ಕೆಲಸನೂ ನೋಡ್ಬೇಕು, ಕರೆಕ್ಟಾಗಿ 9 ಗಂಟೆಗೆ 10 ಗಂಟೆಗೆ ಅವ್ರ ಕೆಲಸ ಹೋಗ್ಬೇಕು. ಅಲ್ಲಿ ಮಿಕ್ಸಿ ಆನ್ ಆಗಿಲ್ಲ ಅಂದ್ರೆ ಮಕ್ಕಳಿಗೆ ಅಲ್ಲಿ ಚಟ್ನಿ ಇಲ್ಲ, ಕಾಯಿ ಏನಿಲ್ಲ, ಸಾಂಬಾರಿಲ್ಲ. ಇದೆಲ್ಲ ಸಮಸ್ಯೆ ಇದೆ ಮನೆಯಲ್ಲಿ, ತುಂಬಾ ಸಮಸ್ಯೆ ಇದೆ. ಬಟ್ಟೆ ಒಗೆಯೋದಾಗಿರ್ತಾರೆ, ಆ ಮಿಷಿನ್ ಹೋಗ್ಬಿಟ್ಟಿರುತ್ತೆ, ಆ ಬಟ್ಟೆ ಪಾಪ ಹೆಂಗಸರಿಗಂತೂ ತುಂಬಾ ಅನ್ಯಾಯ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಇದನ್ನ ದಯವಿಟ್ಟು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನೀವು ಅಧಿಕಾರಿಗಳು, ನಾವು ನಮ್ಮ ಲೆವೆಲಲ್ಲಿ ನಾವು ನಿಮ್ಗೆ ಹೇಳ್ತೀವಿ, ಬಟ್ ನಾವಿನ್ನ ತೀರಾ ತಳಮಟ್ಟದಲ್ಲಿ ಹೇಳೋದಕ್ಕೆ ನಮ್ಗೂ ಇಷ್ಟ ಇದಿಲ್ಲ. ಈಗಾಗಲೇ ಎಲ್ಲ ಗೊತ್ತಿರೋ ವಿಚಾರನೆ. ಯಾವಾಗಂದ್ರೆ ಅವ್ರು ಕರೆಂಟ್ ಹೋಗುತ್ತೆ, ಯಾವಾಗ ಬರುತ್ತೆ, ಏನ್ ಸರ್ ಅದಕ್ಕೊಂದು ನಿಯಮಾವಳಿ ಇಲ್ವಾ? ಲೈನ್ ಟ್ರಿಪ್ ಆದಾಗ ಸಾರ್ ಟ್ರಿಪ್ ಮಳೆ ನೋಡಿ, ನಮ್ಮ ಅವರು ಸುರೇಶ್ ಅವ್ರು ಹೇಳ್ತಾ ಇದ್ರು, ಮಳೆನೇ ಇಲ್ಲ ಹೋಗಿರುತ್ತೆ, ಅಲ್ಲಿ ಟ್ರಾನ್ಸ್ಫಾರ್ಮರ್ ಹೋಗಿರುತ್ತೆ. ನಾವು ಅಲ್ಲೆಲ್ಲ ನಾವು ಇನ್ಫಾರ್ಮ್ ಮಾಡಿದಾಗ ಅವ್ರು ಮಾಡಿ 1 ಅವರ್ 2 ಅವರ್ಗೆ ಅವ್ರು ಬಂದು ರೆಡಿ ಮಾಡ್ತಾರೆ. ನಮ್ಮ ರವಿ ಅಂತ ನಿಜವಾಗ್ಲೂ ರವಿ ಬಗ್ಗೆ ತಪ್ಪು ಹೇಳ್ಬಾರ್ದು. ಅವರು ಯಾವಾಗ ಫೋನ್ ಮಾಡಿದ್ರೂ ನಾವು ನಿಜವಾಗ್ಲೂ ಕೆಲಸ ಮಾಡೋರ್ಗೆ ಯಾವತ್ತೂ ನಾವು ಬೆಂಬಲವಾಗಿರ್ತೀವಿ. ನಿಜವಾಗ್ಲೂ ಅವ್ರಿಗೆ ಧನ್ಯವಾದ. ಯಾವಾಗಲೂ ಕರೆದ್ರೂ ಬರ್ತಾರೆ, ಪಾಪ ನೋಡ್ತಾರೆ. ಎಲ್ಲರೂ ಅದೇ ತರ ಆಗ್ಬಿಟ್ರೆ ಯಾರು ಕೆಲಸನೇ ಮಾಡಿಲ್ಲ ಅಂದ್ರೆ ಕೆಲಸಗಳೇ ಆಗೋದಿಲ್ಲ. ಯಾರೋ ಒಬ್ಬರೊಬ್ರು ಇರ್ತಾರೆ. ನಮ್ಮ ಮೌಲ ಪಾಪ ಸೀನಿಯರ್ ಅವರು, ಎಲ್ಲಿದೆ ಮೌಲ ಅಂದ್ರೆ ಎಲ್ಲ ಬಣ ಎಲ್ಲ ಇಲ್ಲೆಲ್ಲದಿನ ಇರೋಣ ಬರ್ತೀನಿ ಅಂತಾರೆ. ಯಾಕಂದ್ರೆ ಸೀನಿಯರ್ ಅಲ್ವಾ, ಅವ್ರು ಸ್ವಲ್ಪ ಹೇಳಿ ಇಲ್ಲಿ ಸ್ವಲ್ಪ ಕೆಲಸ ಮಾಡಕ್ಕೆ ಹೇಳಿ ಬಂದು ಮಾಡ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಮಾಡ್ತಾರೆ. ನೀವು ಬೆಸ್ಕಾಂ ನಿಜವಾಗ್ಲೂ ನೀವು ಇನ್ಮೇಲಾದ್ರೂ ಸ್ವಲ್ಪ ಇದು ಮಾಡ್ಬೇಕು ಸರ್. ನೀವು ಮೊದಲಿಂದ ಮಾಡ್ತಾ ಇದೀವಿ, ಇನ್ನೂ ಜಾಸ್ತಿ ಕೆಲಸ ಮಾಡ್ತೀವಿ. ಹಾಗೆ ಈ ಸರ್ವೆ ನಂಬರ್ಗಳಲ್ಲಿ ನೀವು ಮೀಟರ್ ಕೊಡ್ತಾ ಇಲ್ಲ, ಸದ್ಯಕ್ಕೆ ಅವರು ಬಂದು ನಿಮ್ಮ ಹೆಸರು ಹೇಳಿ ಕಾಸುಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ ಕಿವಿ ಬೀಳ್ತಾ ಇದೆ. ಪಾಪ ಎಷ್ಟೋ ಜನ 5,000 10,000 ಮೀಟರ್ಗಳು ಕೊಟ್ಬಿಟ್ಟು ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ. ನಮ್ಮ ಸರ್ವಿಸ್ ಅಲ್ಲಿ ಯಾರ ಹತ್ರ 1,000 ರೂಪಾಯಿ ನಾವು ಕೇಳಿ ತಗೊಂಡಿಲ್ಲ, ಹಾಕೊಡ್ತೀವಿ ಅಂತ. ಬೇಕಾದ್ರೆ ಕೆಲಸ ಮಾಡ್ಬೇಕು, ಬೇಕಾದ್ರೆ ಕೆಲಸ ಮಾಡಿದ ತಗೊಂಡು ಒಂದು ಕಾಪಿನ ಟೀನ ಊಟ ಕೊಡಿಸ್ಲಿ, ನಾವು ಸಂತೋಷಕ್ಕೆ ಊಟ ಮಾಡ್ತೀವಿ. ನಮ್ಮ ಸೂಪರ್ವೈಸರ್ ಗೊತ್ತು, ನಮ್ಗೆ ಅವ್ರ ಗೊತ್ತು, ಇವ್ರ ಗೊತ್ತು ಅಂತ ಹೇಳಿ 5,000 10,000 ತಗೊಂಡು ಆಮೇಲೆ ನಿಮ್ಮ ಮೇಲೆ ಧಮಕಿ ಹಾಕೋದು. ಯಾಕೆ ಕೊಟ್ಟಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಮೀಟರ್ ಕೊಡಕ್ ಬರ್ತಾ ಇಲ್ಲ ನಿಮ್ಗೆ. ನಾವು ಸುಳ್ಳು ಹೇಳಿ 60 ಕಾಸು ತಗೊಳಕ್ಕಾಗುತ್ತೆ, ಮೀಟರ್ ಕೊಡ್ಸಿ ಅಂತೇಳಿ. ಒಂದೊಂದು ಪೈಸೆಗೂ ಪಾಪ ಕೆಲಸ ಮಾಡ್ತಾರೆ ಕೂಲಿ ಮಾಡೋರು. ಏನೋ ಎಲ್ಲಪ್ಪ ಹೇಳಿದಾನೆ, ತಗೋ 5,000 10,000 ಅಂತ ಕೊಡ್ತಾರೆ. ತಾವು ಹೇಳ್ತಾ ಇದ್ದೀರಾ, ನಾವ್ ಹೇಳ್ತಾ ಇರೋದು ಏನಂದ್ರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಮೇಡಮ್ಸ್, ಮತ್ತೆ ಇಲ್ಲಿ ಕಸ ಇಲ್ಲವರಿ ಮಾಡೋರು, ವಾಟರ್ ಮ್ಯಾನ್ಗಳೇ ಇಲ್ಲಿ ಇರೋದು. ಸಾರ್ವಜನಿಕರು ಅಂದ್ರೆ ಏನಂತ ನನಗೂ ಗೊತ್ತಿಲ್ಲ, ತಾವು ಮಾಹಿತಿ ಕೊಡ್ಬೇಕು. ಎಲ್ಲ ಅವರೇ ಇರೋದು, ಎಲ್ಲರೂ ಇರೋರು ದಯವಿಟ್ಟು 5% ಜನ ಇರೋದು ಗ್ರಾಮಸ್ಥರು. ಯಾಕೆ ಬಂದಿಲ್ಲ ಅಂದ್ರೆ ಒಂದೇ ಒಂದು ಕಾರಣ, ಇಲ್ಲಿ ಬಂದ ತಕ್ಷಣ ಕೆಲಸ ಮಾಡಿಕೊಟ್ರೆ ಪರಿಹಾರ ಆದ್ರೆ ಅವ್ರು ನಾಳೆ ಬಂದು ಇಲ್ಲಿ ಕುತ್ಕೊಂಡು ವೇದಿಕೆಯಲ್ಲಿ ಕೇಳ್ಕೊಂತಾರೆ. ಅದನ್ನ ಮತ್ತೆ ನೀವು ಮನೆ ಡೋರ್ ಟು ಡೋರು ನೀವು ಮಾಹಿತಿ ಕೊಟ್ಟಂಗಿಲ್ಲ. ಗ್ರಾಮ ಪಂಚಾಯತಿನಲ್ಲಿ 19 ಹಳ್ಳಿಗಳು ಬರುತ್ತೆ ಅಂತ ಹೇಳಿದ್ರಿ. 7 ಹಳ್ಳಿ ಏನೋ ಈಗ ಕೇಳಿಗೆ ಹೇಳ್ತಾರಲ್ಲ 19 ಹಳ್ಳಿ ಬರೋದು. 19 ಹಳ್ಳಿ ಅಲ್ಲ, 19 ಹಳ್ಳಿಗ ಒಂದೇ ಒಂದು ನಿಮಿಷ, 19 ಹಳ್ಳಿಗ 4 ಜನ ಕೆರಿಬಿನಲ್ಲಿ ಕೆಲಸ ಮಾಡಿದ್ರೆ ಎಲ್ಲಿ ಕೆಲಸ ಆಗುತ್ತೆ? ಸಾರ್ವಜನಿಕರು. ಈಗ ನೀವು ಆಫೀಸು ಬೆಳಿಗ್ಗೆ ಬರ್ತೀರಾ, ಸಾಯಂಕಾಲ ಹೋಗ್ಬಿಡ್ತೀರಾ. ಜನಸಾಮಾನ್ಯರು ತಾನೇ ಮನೆಯಲ್ಲಿ ಇರೋದು. ಈಗ ಎಲ್ಲಪ್ಪನವ್ರು ಹೇಳ್ತಾ ಇದ್ರು ಮಕ್ಳಿಗೆ ಚಟ್ನಿ ಇಲ್ಲ ಅಂತ. ನೀವು ಮಧ್ಯಾಹ್ನದ ಮಾತ್ರ ಇರ್ತೀರಾ, ತಾಯಂದ್ರಲ್ಲ ಬೆಳಗ್ಗೆ ಹೊತ್ತು ಎಷ್ಟು ಕೆಲಸ ಮಾಡ್ಬೇಕು, ಅದನ್ನೇನು ಬೇಕಾ ಅವ್ರಿಗೆ ಮಾಹಿತಿ ಕೊಟ್ಟಿನ ಒಂದು 4 ಜನ ತಗೊಳ್ರಿ. 19 ಹಳ್ಳಿಗೆ 4 ಜನ ಯಾಕೆ ಸರ್? ನಾವು ನೇಮಕ ಮಾಡ್ಕೊಳ್ಳುವಂತ ಅಧಿಕಾರಿಗಳು ಅಲ್ಲ, ಅವ್ರದೇ ಒಂದು ಇಲಾಖೆ, ಸಪರೇಟ್ ಇಲಾಖೆ. ಈ ತರ ಪ್ರಾಬ್ಲಮ್ ಐತೆ ಅಂತ ಅವ್ರು ಈಗ ಸಾರು ಅವ್ರ ಮಾಹಿತಿ ಕೊಟ್ಟು ಅವ್ರು ತಗೊಳ್ಳಿ. ಅವ್ರು ಸಂಬಂಧಪಟ್ಟಿದ್ದಾರೆ ಮಾಡಿ ಸರ್. ತೊಂದರೆಗಳನ್ನ ಸಮಸ್ಯೆ ಮಾಡುತ್ತಾನೆ ಗ್ರಾಮ ಸಭೆ ಮಾಡ್ತಾರದು. ಸರ್ವಿಸ್ ಕೊಡ್ಲಿ ಅವರು ಅಂತ ಹೇಳೋಣ. ಆಮೇಲೆ ಮಾಹಿತಿ ಗ್ರಾಮ ಪಂಚಾಯತಿ ಕಚೇರಿ ಸಿಬ್ಬಂದಿಯ ಮಧ್ಯಾಹ್ನದ ಊಟ ಮತ್ತು ಪಂಚಾಯತಿ ನಡೆಸಿದ ಸಭೆಗಳಿಗೆ ಹಾಗೂ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರಿಗೆ ಹಾಗೂ ಪಲ್ಸ್ ಪೋಲಿಯೋ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ ಊಟ ತಯಾರಿಸಿದ ಬಾಬತ್ತು 2,20,000 ಊಟಕ್ಕ. ಆಮೇಲೆ ನೀರ್ ಬಾಟ್ಲಗ 1.5 ಲಕ್ಷ ನೀರ್ ಬಾಟ್ಲಿಗೆ ಎಲ್ಲಾನ 1.5 ಲಕ್ಷದ ನೀರ್ ಬಾಟ್ಲಿ ಎಷ್ಟು ಮದುವೆ ಮಾಡ್ಬೋದು? ಎಷ್ಟು ನಾವು ಕೋಟ್ಯಾಧಿಪತಿಗಳಲ್ಲ ನಮ್ಮ ಪಂಚಾಯತಿನಲ್ಲಿ. 1.5 ಲಕ್ಷ ರೂಪಾಯಿ ನೀರ್ ಬಾಟ್ಲು ಇಲ್ಲಿ ಖರ್ಚಾಗ್ತಾ ಇದೆ. 1.5 ಲಕ್ಷ ರೂಪಾಯಿ.
ಅಲ್ಲ ಕುಡಿಯಕ ಈಗ ನೋಡಿ ಇಲ್ಲಿ ಇಟ್ಟವ್ರಲ್ಲ, ಇಲ್ಲಿ ಲೆಕ್ಕ ಹಾಕೊಡ್ರಿ. 5 ಬಾಟ್ಲಿ ಐತೆ 1.5 ಲಕ್ಷ ರೂಪಾಯಿ ಖರ್ಚಾಗ್ತದೆ ವರ್ಷಕ್ಕ ಊಟದ ಖರ್ಚು. ಮಾಯಸಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸದಸ್ಯರುಗಳ ಗೌರವಧನ ನೀಡಿರುವ ಬಾಬತ್ತು 5,82,000 ಸಹಾಯಧನ. ಎಷ್ಟು ಅವ್ರಿಗೆ ಸ್ಯಾಲ್ರಿ ಆಯ್ತು ನನಗೆ ಗೊತ್ತಿಲ್ಲ. 5,82,000 ರೂಪಾಯಿ ಇದು ಮಾಡವ್ರೆ. ಆಮೇಲೆ ಮಾಯಸಂದ್ರ ಗ್ರಾಮ ಪಂಚಾಯತಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಬಾಕಿ ಇಂಟರ್ನೆಟ್ ಬಿಲ್ಲು ಹಾಗೂ CCTV ರಿಪೇರಿಗೆ ಬಾಬತ್ತು 96,000. ಸರ್ ಮೇಡಮ್ ಅವರೇ, ಒಂದು ನಿಮಿಷ, ಯಾವುದರಲ್ಲಿ ನಮ್ಮ ಪಂಚಾಯತಿನಲ್ಲಿ ಎಷ್ಟು ಶಾಲೆಗಳಲ್ಲಿ ಸಿಸ್ಟಮ್ಸ್ ಕಂಪ್ಯೂಟರ್ಸ್ ಇದೆ, ಯಾವ ಊರಲ್ಲಿದೆ, ದಯವಿಟ್ಟು ಅದೇ ನನ್ನ ಮಾಹಿತಿ ಕೊಡ್ತೀರಾ? ಒಂದ್ ನಿಮಿಷ ಜಮಾ ಖರ್ಚು ಓದ್ತೀವಲ್ಲ, ಆಮೇಲೆ ಪ್ರಶ್ನೆ ಮಾಡಿ. ಆಯ್ತು, ಈಗ ಸರ್ ಒಂದು ನಿಮಿಷ, ಇಲಾಖೆಗಳು ಈಗ ರೇಷನ್ ಕಾರ್ಡ್ ಬಂದಿದ್ದಾರೆ, ಮತ್ತೆ ವಿಧವೇತನ ಪೆನ್ಷನ್ ನಿಂತಿದೆ, ಅವ್ರು ಬಂದಿದ್ದಾರೆ. ಈಗ ಯಾವ ಇಲಾಖೆ ಬಂದಿದ್ದಾರೆ? ಒಂದ್ ಸೆಕೆಂಡ್ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾನು ಇದುವರೆಗೂ ಸ್ವಾಗತ ಮಾಡಿ ಇಲ್ಲಿರೋಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೇ. ಅಲ್ಲಲ್ಲ ಸರ್, ಒಂದು ನಿಮಿಷ, ಪ್ರೋಟೋಕಾಲ್ ಪ್ರಕಾರ ಜನಸಾಮಾನ್ಯರು ಬಂದಿಲ್ಲ ಅಂದ್ರೆ ಮುಂದೂಡಿ ಅವ್ರಿಗೆ ಮಾಹಿತಿ ಕೊಟ್ಟು ಮತ್ತೆ ಇದು ಮಾಡ್ಬೇಕು. ನೀವು 10 ಜನ ಕೂರಿಸ್ಬಿಟ್ಟು ಗ್ರಾಮ ಸಭೆ ಮಾಡೋದು ಇದು ಸರಿಯಲ್ಲ. ನೀವು ಲೆಕ್ಕಗಳು ಯಾವ್ದಾವ್ದೋ ಕೊಟ್ಬಿಟ್ಟು ನೀವು CCTV ರಿಪೇರಿ 90 ಅಲ್ಲ, ಇದೆ ಮಾಯಸಂದ್ರ ಸ್ಕೂಲ್ ಏನೋ ಒಂದು ಬೇರೆ ಸ್ಕೂಲ್ ಇಲ್ಲ. ಒಂದ್ ನಿಮಿಷ ನಾವು ಹೇಳೋದು ಕೇಳಿ. ಜಮಾ ಖರ್ಚಿನ ಮೇಡಮ್ ಓದ್ತಾರೆ, ಆಮೇಲೆ ಪ್ರಶ್ನೆ ಮಾಡಿ. ಇಲಾಖೆ ಅಧಿಕಾರಿಗಳು ಏನ್ ಮಾಹಿತಿ ಹೇಳ್ತಾರೆ ಅದು ಕೇಳಕ್ ಕೊಡಿ. ಮಾಹಿತಿ ಸರ್, ಈಗ ಯಾವ ಇಲಾಖೆ, ಈಗ ಒಂದು ನಿಮಿಷ ಸರ್, ಇಲಾಖೆಯವರು ಬಂದಿಲ್ಲ, ಪ್ರೋಟೋಕಾಲ್ ಪ್ರಕಾರ ಮುಂದೂಡಿಬೇಕು. ಯಾವ ಇಲಾಖೆಯವರು ಬಂದಿಲ್ಲ, ಸಾರ್ವಜನಿಕರು ಬಂದಿಲ್ಲ. ದಯವಿಟ್ಟು ಸರ್ ಒಂದು ನಿಮಿಷ, ಸಾರ್ವಜನಿಕರು ಬಂದಿಲ್ಲ, ಅಧಿಕಾರಿಗಳು ಬಂದಿರ್ಬೋದು, ಸಾರ್ವಜನಿಕರು ಬಂದಿಲ್ಲ ಸರ್. ಒಂದು ನಿಮಿಷ, ಎಷ್ಟು ಜನ ಸರ್ ಎಲ್ಲ ಈಗ ಅಂಗನವಾಡಿ ಸಾರ್ವಜನಿಕರು ಕೈ ಎತ್ತರಪ್ಪ, ಸಾರ್ವಜನಿಕರು ಮಾತ್ರ ಕೈ ಎತ್ತರಪ್ಪ. ಲೆಕ್ಕ ಹಾಕೊಳ್ಳಿ ಸರ್, ಎಲ್ಲಿ ರೋಡ್ ಅಲ್ಲ ಸರ್. ಒಂದು ನಿಮಿಷ, ಎಲ್ಲ ಇರೋದು ಒಂದು ಅಮ್ಮ ಮಾತ್ರ ಒಂದು 15 ಜನ. ದಯವಿಟ್ಟು ಮುಂದೂಡಿ ಇನ್ನೊಂದ್ಸರಿ ನೀವು ಮಾಹಿತಿ ಸರಿಯಾಗಿ ಕೊಡಿ, ಡೋರ್ ಟು ಡೋರು. ನೆಕ್ಸ್ಟ್ ಬಂದು ನಾವು ಮೀಟಿಂಗ್ ಮಾಡೋಣ ದಯವಿಟ್ಟು. ಇದು ಈಗ ನಮ್ಗೆ ಅಧಿಕಾರಿಗಳು ಒಬ್ಬೊಬ್ಬರದು ಇಲ್ಲಿ ಮಾಯಸಂದ್ರ ಪಂಚಾಯತಿನಲ್ಲಿ ಅಕೌಂಟ್ ಕೇಳ್ತಾದ್ರು. ಒಂದು ನಿಮಿಷ, ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಸಭೆ ಬೇಡ ಸರ್, ಸಭೆ ಏನಕ್ಕೆ ನಡಿಬೇಕು? ಸಾರ್ವಜನಿಕರಿಗೆ ಅನುಕೂಲ ಆಗ್ತಿತ್ತು, ಸಭೆ ಬೇಡ. ಇವಾಗ ನಾವು ಸಭೆ ಮಾಡ್ತಾ ಇರೋದೇನು ನಿಮ್ಗೋಸ್ಕರನು ಸಾರ್ವಜನಿಕರಿಗೋಸ್ಕರ ಅಷ್ಟೇ ಹೇಳಿ ನಾನು ಕೂತ್ಕೊಂತೀನಿ. ಅಧಿಕಾರಿಗಳಿಗೋಸ್ಕರನು ಸಾರ್ವಜನಿಕರಿಗೋಸ್ಕರನು. ಏನ್ ಸರ್, ಇವಾಗ ಕೈ ಎತ್ತಿದ್ನಲ್ಲ, 15 ಜನ ಇದ್ದಾರೆ ಸಾರ್ವಜನಿಕರು ಅಷ್ಟೇ. ಅಂಗನವಾಡಿ ಟೀಚರ್ಸು, ಆಶಾ ಕಾರ್ಯಕರ್ತರು, ಅಧಿಕಾರಿಗಳು ಬರ್ತಾರೆ ಸರ್. ಅಧಿಕಾರಿ ನಿಮ್ಮ ಲೆಕ್ಕಕ್ಕೆ ಬರ್ತಾರೆ. ಸಾರ್ವಜನಿಕರಿಗೂ ಬರ್ತಾರೆ. ಬನ್ರಿ, ನೀವು ಸಾರ್ವಜನಿಕರಲ್ಲಿ ಬನ್ರಿ. ನೀವು ಸಾರ್ವಜನಿಕರು 10 ಜನ ಸಾರ್ವಜನಿಕರಲ್ಲ, 10 ಜನ ಸಾರ್ವಜನಿಕರಲ್ಲ. ಪ್ರೋಟೋಕಾಲ್ ಪ್ರಕಾರ ಸ್ಟಾಪ್ ಮಾಡಿ ನೆಕ್ಸ್ಟ್ ಮಾಡೋಣ. ನೀವು ಮಾಹಿತಿ ಕೊಡಿ. ಇಲ್ಲಿ ಏನಲ್ಲ, ನೀವು ಅಗಲ್ದ ರೋಡೆ ಮಾಡ್ತಾ ಇದ್ರ ಪಂಚಾಯತಿನಲ್ಲಿ. ಅಲ್ಲ, ಏನ್ ಲೆಕ್ಕ ನೀವು ಹೇಳಿದ್ದೆ ಲೆಕ್ಕ? ಮಿಷಿನ್ ಮಾರಿರೋದೇ ಲೆಕ್ಕ, ಹಳೆ ಮಿಷಿನ್ ಹೋಗಿರೋದೇ ಲೆಕ್ಕ ಅಷ್ಟೇ. ಹಂಗಿಲ್ಲ, ನೀವು ಕೇಳಕ್ಕೆ ಸಭೆ ಕರೆದಿರೋದು. ಸರ್ ಒಂದು ನಿಮಿಷ, ನೀವು ಹೇಳಿರೋದೇ ಲೆಕ್ಕ. ಯಾರು ಇಲ್ಲಿ ಇದು ಮಾಡ್ತಾರಲ್ಲ, ವಾಟರ್ ಬಾಟಲ್ 1.5 ಲಕ್ಷ. ಯಾವ ಮದುವೆ ಮಾಡಿದ್ರೆ, ಯಾವ ಕಾರ್ಯಕ್ರಮ ಎಲ್ಲ ಪಂಚಾಯತ್ ವತಿಯಿಂದ ಯಾವ್ದು ಫ್ರೀ ಮದುವೆ ಮಾಡಿದ್ರ? ಅದನ್ನ ಮೇಡಮ್ ಪಂಚಾಯತ್ ವತಿಯಿಂದ ಯಾವ್ದು ಒಂದು ಮದುವೆ ಮಾಡಿದ್ರ? ಪ್ರಶ್ನೆ ಮಾಡಿ ಅದು ಉತ್ತರ ಕೇಳಿ. ಕೇಳೋದಲ್ಲ. ಈಗ ರೇಷನ್ ಕಾರ್ಡ್ ಅವರು ಇವ್ರು ಬರ್ತಾವ್ರೆ, ಅವ್ರಿಗೆ ಏನ್ ಮಾಹಿತಿ ಕೊಡ್ತಾ ಇದ್ದೀರಾ? ಅಧಿಕಾರಿಗಳು ಬಂದು ಉತ್ತರ ಕೊಡ್ತಾರೆ. ಬಂದಿಲ್ವೇನ್ರಿ ಇಲ್ಲಿ ವಿ ಅಲ್ಲ, ಆಹಾರ ಇಲಾಖೆಯಿಂದ ಅವ್ರು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಡೋದಲ್ಲ ಸರ್, ಕೊಡಿ. ಈಗ ಆಗಿಲ್ಲ ಅಂದ್ರೆ ಕೆಲಸ ನೀವು ಯಾಕೆ ಕೇಳೋಣ? ಈಗ ಮಾಹಿತಿ ಕೊಡ್ತಾರೆ. ಲೆಟರ್ ಮಾಡೋದ್ರಿಂದ ಸಮಸ್ಯೆ ಸಾಲ್ವ್ ಆಗಲ್ಲ. ಲೆಟರ್ ಮಾಡೋದ್ರಿಂದ ಈಗ ಅದಕ್ಕೆ ಎಲ್ಲಾ ಇಲಾಖೆಯಿಂದನೂ ಬಂದಿದ್ದಾರೆ ಅಂತ ಹೇಳಿದ್ರು. ಆಹಾರ ಇಲಾಖೆಯಿಂದ ಯಾರು ಬಂದಿದ್ದಾರೆ? ಅವರು ಏನ್ ಸರ್ ಇದು? ಏನಿರೋದು ಆಹಾರ ಇಲಾಖೆ, ನೀವು ಅವ್ರು ಬರಲ್ಲ ಅಂದ್ರೆ ಅವ್ರ ಇಲಾಖೆಗೆ ಬಂದವ್ರು ಅಂತ ಹೇಳಿದ್ರೆ ಇದೆಲ್ಲ ಸರಿಯಿಲ್ಲ ಸರ್. ಇದೆಲ್ಲ ಮಾಡ್ತಾರೋ ಚೆನ್ನಾಗಿಲ್ಲ. ಫಸ್ಟ್ ಸ್ಟಾಪ್ ಮಾಡ್ರಿ. ಇಲಾಖೆಯವರು ಬಂದ್ಲಿ. ಇಲಾಖೆಯವರು ಬಂದ ಮೇಲೆ ಯಾರಿಗೂ ಈಗ ಹೊಟ್ಟೆ ಹಸಿದು ಊಟ ಇಲಾಖೆ ಬರಲ್ಲ ಅಂದ್ಬಿಟ್ಟು ಸಭೆಯನ್ನು ಸ್ಟಾರ್ಟ್ ಮಾಡೋದಲ್ಲ. ಆ ಇಲಾಖೆ ನೀವು ಹೇಳೋದು ಒಪ್ಪತ್ತೀನಿ. ಎಲ್ಲರಿಗೂ ಕೊಟ್ಟಿ ನೋಟಿಸ್ ಕೊಟ್ಟಿ ಲೆಟರ್ ತಗೊಂಡು ಅಕ್ಲಾಮೆಂಟ್ ಮಾಡಿ ಕೊಡ್ತೀರ ಪ್ರತಿಯೊಬ್ಬರಿಗೂ. ಈಗ ಇಲ್ಲಿರೋರು ಒಂದ್ 20 ಜನ ಬಂದಿರ್ಬೇಕು. 20 ಜನನು ಕೆಲಸ ಬಿಟ್ಬಿಟ್ಟೆ ಬಂದಿರೋದು. ಒಬ್ಬ ಅಧಿಕಾರಿ ಬಂದಿಲ್ಲ ಅಂದ್ರೆ 20 ಜನ ನಾವೇನ್ ಮಾಡ್ಬೇಕು? ಬಂದಿರೋರು ಕೆಲಸ ಬಿಟ್ಬಿಟ್ಟೆ ನಾವು ಬಂದಿರೋದು. ಮೇಡಮ್ ಅವ್ರೊಬ್ರೇನ ಇರೋದು, ಬೇರೆ ಇನ್ಯಾರು ಇಲ್ಲ. ದಯವಿಟ್ಟು
ನೀವು ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಸಭೆ ನಡೀಲಿ. ಸಾರ್ವಜನಿಕರು ಇದ್ದಿದ್ದು ಸಭೆ ನಡೆಯಲ್ಲ, ಅಧಿಕಾರಿಗಳು ಇದ್ದಿದ್ದು. ಸಾಲು ಮಾಡಿ ದಯವಿಟ್ಟು ಈಗ ನನ್ನ ಅಜೆಂಡಾ ಏನು, ನಾನು ತಂದಿರೋದು ಯಾರನ್ನ ಸಾಲ್ವ್ ಮಾಡೋರಿದ್ರೆ ಅವ್ರನ್ನೇ ನಾನು ಕೇಳೋದು, ಬೇರೆ ಯಾರನ್ನೂ ಕೇಳಲ್ಲ. ಸಾಲ್ವ್ ಮಾಡ್ತೀರಾ ನೀವು, ಯಾರನ್ನ ವಹಿಸ್ಕೊಂಡ್ರೆ ನಾನು ಏನು ಸಾಲು ಮಾಡ್ಕೊಟ್ಟು ಅಜೆಂಡಾ ಹೇಳ್ರಿ. ಏನಿದೆ ಹೇಳಿ. ಎಷ್ಟು ಇಲಾಖೆ ಬಂದಿದ್ರಿ ಹೇಳಿ ಸರ್? 9 ಇಲಾಖೆ ಬಂದಿದ್ದಾರೆ ಈಗ ಆಲ್ರೆಡಿ. 9 ಇಲಾಖೆ ಇಲಾಖೆ, ತೋಟಗಾರಿಕೆ ಇಲಾಖೆ ಏನೋ ಬಂದಿದ್ದಾರೆ. ಓಕೆ, ಅದನ್ನ ಹೇಳಿದೆ. ಮೂಲ ಕೇಳಿ ನಾವು ಇದ್ದೀವಿ, ಅಧಿಕಾರಿಗಳು ಲೋಕಲ್ ದಿನ ಇರ್ತೀವಿ. ಇದೇನ್ ಪ್ರಯೋಜನ, ಏನು ಮಾಡಿದೀವಿ? ಏನು ಅವನ್ನ ಅವ್ರ ಇಲಾಖೆ ಬರೀತೀವಿ ಬರ್ರಿ. ಬರೆಯಲ್ಲ ಇದು ಮಾಡೋದಲ್ಲ. ಸಾರ್ವಜನಿಕರು ಬರ್ಬೇಕು ನಂಗೆ ಅಷ್ಟೇ. ನಾನು ಹೇಳ್ತಾರೋ ಸಾರ್ವಜನಿಕರಿಗೆ ತೋರಿಸಿ. 7 15 ಜನ ನಾನು ಇರೋ ಸಾರ್ವಜನಿಕರು ಅಲ್ಲ, 15 ಜನ ಸಾರ್ವಜನಿಕರು 15 ಜನ ಅಲ್ಲ. ಇವಾಗ ನಿಮ್ಮ ಎದುರುಕನೆ ಕೈ ಎತ್ತಿಸಿದೆ, ನಿಮ್ಮ ಎದುರುಕನೆ ಕೈ ಎತ್ತಿಸಿದೆ, 15 ಜನ ಇದ್ದಾರೆ. ವಾದ ಅಲ್ಲ, ಈಗ ನೀವು ಏನೇ ಮಾಡಿ ಅದು ಸತ್ಯ. ನೀವು ವಾದ ಅಂತ ನೀವು ತಿಳ್ಕೊಳ್ತಾ ಇದ್ದೀರಾ. ಬೆಲೆ ಏನ್ ಕೊಡ್ತಾ ಇದೀವಲ್ಲ ಅಲ್ಲ ಅದಕ್ಕೆ ಕೇಳ್ರಿ. ಪಂಚಾಯತಿಗೆ ಅರ್ಜಿ ಕೊಟ್ಟಿರೋದು ಯಾರು ಬಂದ್ ಮಾಡಿದ್ದೀರಾ? ಕೂಲಿ ಮಾಡಿ ಬೆಳೆ ಹಾಕಿ ನಮ್ಮ ತೋಟ ನೀರು ತುಂಬಿಕೊಂಡು ಹೋಯ್ತು ಸರ್. ಮೀಡಿಯಾ ಬಂದು ನೋಡ್ರಿ, ಈ ನೀರು ನಿಂತ್ಕೊಂಡೈತೆ, ರೈತರು ನೀರು ನಿಂತ್ಕೊಂಡೈತೆ 3 ಸರಿ ನೋಡಿ. ಇಷ್ಟು ಸರಿ ಪಂಚಾಯತಿ ಕೊಟ್ಟವ್ರೆ, ತಹಸೀಲ್ದಾರ್ಗೂ ಕೊಟ್ಟವ್ರೆ, ಸರ್ವೆ ಮಾಡ್ಕೊಡಕ್ ಆಗಿಲ್ಲ ಇವ್ರ ಕೈಯಾಗ. ನೋಡಿ ಹಿಂಗಿದೆ ನೋಡಿ ಸರ್, ಅಧಿಕಾರಿಗಳು ನೋಡಿ ಕೊಟ್ಟಿದ್ವಿ ಪಂಚಾಯತ್ಗಳ ನೋಡ್ರಿ ಹೆಂಗಾಯ್ತು. ನಿಮ್ಗೆ ಅರ್ಜಿ ಬಂದಿದೆ, ನನ್ನ ಹತ್ರನೇ ಇದೆ. ತಾಳ್ಮೆ ಅಲ್ಲ ಮಾಡಿದ್ವಿ, ಯಾಕೆ ಮಾತಾಡ್ತಾ ನಾವು ಕೂಲಿ ಮಾಡಿದ್ವಿ ಸರ್. ಬೆಳಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ ಎಲ್ಲ ನಿದ್ದೆ ಕೇಳ್ಬೇಕು, ಹಗಲೆಲ್ಲ ಜಿನ್ನೇನು ಸೊಪ್ಪು ಕೇಳ್ಬೇಕು. ನಾವು ಕೂಲಿ ಮಾಡಿ ನಾವು ಬೆಳೆ ಈ ಬೆಳೆನಾದ್ರೂ ನಮಗೂ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಹೋಗೋ ಟೈಮಲ್ಲಿ ನೀರು ತುಂಬ್ಕೊಂತಾರೆ ಸರ್. ನಾವೆಲ್ಲ ಹೋಗ್ಬೇಕು. ನೀರು ತುಂಬ್ಕೊಂಡೈತೆ ಯಾರು ಬಂದು ಕೇಳಿದ್ರೆ ಎಷ್ಟು ಸರಿ ಅರ್ಜಿ ಕೊಟ್ಟಿರಲ್ಲ. ಮಾಡಿಲ್ಲ ಅಷ್ಟೇ ನಮ್ಮ ಕಾನ್ಸೆಪ್ಟ್. ಅಲ್ಲ ಅರ್ಜಿಗಳನ್ನ ಎಷ್ಟು ಸರಿ ಕೊಟ್ಟಿರಲ್ಲ? 10 ಸರಿ ಕೊಟ್ಟಿದ್ದೀರಾ? 10 ಜನದಲ್ಲಿ 10 ಪ್ರಾಬ್ಲಮ್ ಆಯ್ತು. 10 ಜನದ ಹಾಕ್ಕೊಡ್ತೀರಾ? ನಿಮ್ಮ ಹ್ಯಾಂಡ್ ಅವ್ರು ತಗೊಂತೀರಾ ಸರ್? ನಿಮ್ಮ ಹ್ಯಾಂಡ್ ಅವ್ರು ತಗೊಂತೀರಾ? ಚರಂಡಿ ನೀರು ಹೋಗ್ತಾರೆ ಸರ್. ನಮ್ಮ ತೋಟ ಮೇಲೆ ಉಂಟಿದೆ ಚರಂಡಿ ನೀರು. ಎಷ್ಟು ಸರಿ ಸರ್ ಬರೋದು ನೀವು? ಹೋದ್ ಸರಿ ಮಾಡ್ದಾಗ ನ್ಯಾಯ ಮಾಡ್ದಾಗ್ಲೂ ಪಂಚಾಯತಿ ಸಭೆ ಆದ ತಕ್ಷಣ ಅಲ್ಲೇ ಬರ್ತೀವಿ. ಟೈಮ್ಗೆ ಬರೀ ಮಾತಾಡೋದೇ ಆದ್ರೆ ಆಗಲ್ಲ. ಸಭೆ ಆದ ತಕ್ಷಣ ಮಾತಾಡಿದ್ರೆ ನಾವೇ ಬಂದು ಸಮಸ್ಯೆ ಬಗೆಹರಿಸ್ತೀವಿ. ತಮ್ಮ ಇಲಾಖೆ ಮುಂದೆ ಏನಾರ ಡಿಸ್ಪ್ಲೇ ಮಾಡಿದ್ದೀರಾ ಮೇಡಮ್? ಗ್ರಾಮ ಸಭೆ ಇಷ್ಟು ವರ್ಷದಿಂದ ಈಗ ನನಗೂ ತಿರುಗಳ ಒಂದು 45 ವರ್ಷ ಆಗಿದೆ. ಈ 45 ವರ್ಷದಲ್ಲಿ ನಮ್ಮ ಆನೇಕಲ್ ತಾಲೂಕಿಂದ ಬಿಡೋ ಒಂದು 10 ವರ್ಷ ತಗೊಳ್ಳೋಣ. ಈಗ ನಮ್ಮ ಮೇಡಮ್ ಪಾಲಕಲ್ಲ ಮೇಡಮ್, ನೀವು ಒಂದು ಮಗುವಿಗೆ ಜನ್ಮ ನೀಡೋ ಒಂದು ಶಕ್ತಿ ಐತಿ ಹೆಣ್ಣಗ. ಆ ಶಕ್ತಿ ಉಪಯೋಗಿಸ್ಕೊಂಡು ನಮ್ಮ ತಾಲೂಕಲ್ಲಿ ಎಷ್ಟು ಜನಕ್ಕೆ ನೀವು ಮಾಹಿತಿ ಕೊಟ್ಟಿದ್ರಿ, ಎಷ್ಟು ಜನ ನೀವು ವಿದೇಶ ಕಳಿಸಿದ್ರಿ ಅಂತ ನನ್ನ ಮಾಹಿತಿ ಮೇಡಮ್. ಈ ಹಳ್ಳಿ ಜನ ನೋಡಿ ಯಾರನ್ನ ಕೇಳ್ಕೊಬರೋ ಸ್ಥಿತಿನಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಆಕ್ಷನ್ಯ ಗೊತ್ತಿಲ್ಲ ಮೇಡಮ್, ದಯವಿಟ್ಟು ಅದು ಆಕ್ಷನ್ಯ ಗೊತ್ತಿಲ್ಲ. ನೀವು ಈಗ ಈ ವರ್ಷದಲ್ಲಿ ನಿಮ್ಮ ಮೇಲೆ ನಾನು ಒಂದು ಹೋಪ್ ಇಟ್ಕೊಂಡಿದ್ದೀನಿ. ಈ ವರ್ಷದಲ್ಲಿ ಎಷ್ಟು ಜನ ಕಳ್ಸೋಕೆ ನೀವು ಪ್ರಯತ್ನ ಮಾಡ್ತೀರಿ ಮೇಡಮ್? ನಾವು ಕಳಿಸ್ಕೊಡ್ತೀವಿ ಮೇಡಮ್. ತಮ್ಮ ಹೆಸರಲ್ಲಿ ನಂಬರ್ ತಗೊಂತೀನಿ, ನಾ ಕಳಿಸ್ಕೊಡ್ತೀನಿ. ಇವರೆಲ್ಲ ಯಾಕಂದ್ರೆ ವಿದೇಶ ಅಂದ್ರೆ ಭಯ ಬೀಳೋ ಜನ, ಅವ್ರಿಗೇನಂತ ಗೊತ್ತಿಲ್ಲ. ಅಂತ ಇದ್ರಲ್ಲಿ ನೀವು ಮಾಹಿತಿ ಕೊಟ್ರೆ ದಯವಿಟ್ಟು ನಮ್ಮ ವಿದೇಶದಲ್ಲಿ ಹೋಗ್ತಂತ ಒಂದು ಇದು ಮಾಡ್ತಾರೆ. ಹೌದು ಮೇಡಮ್, ಅಲ್ವಾ? ಪ್ರತಿ ಸಾರಿ ಅದನ್ನ ಮಾಡ್ಕೊಂಡು ಬಂದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ? ಪ್ರತಿ ಗ್ರಾಮ ಸಭೆ ಅಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ತರ ಮಾಡ್ಬೇಕು ಅಂತ ತಾನೇ ಮಾಡೋದು ಮೇಡಮ್. ಹೇಳಿ, ಎಲ್ಲರೂ ಕರ್ಸ್ಬೇಕಲ್ಲ. ನೋಟಿಸ್ ಕೊಟ್ಟಿದ್ದೀರಾ, ಅವು ಕರ್ಕೊಂಡ್ ಬರ್ಬೇಕು, ನೀವು ರೆಡಿ ಮಾಡ್ಬೇಕು. ಏನು ಮಾಡ್ತೀರಾ? ಪ್ರತಿ ಸಾರಿ ಇದನ್ನೇ ಮಾಡ್ಕೊಂಡ್ ಬಂದ್ರೆ ಹೆಂಗ್ ಮಾಡ್ತೀರಾ? ಯಾವ ಗ್ರಾಮ ಸಭೆಗೆ ಯಾರು ಬಂದಿದ್ದಾರೆ ಮೇಡಮ್ ಅವರೇ? ಹಂಗ್ ಮಾಡಿ ಬಿಟ್ಬಿಡಿ, ಹೋಗ್ತೀವಿ ಗ್ರಾಮ ಸಭೆ ಮಾಡಬೇಡಿ. ಈಗ ಈ ಬಂದಿರೋರ್ಗೆ ಏನಿದೆ ಅನುಕೂಲ ಮಾಡ್ಬಿಟ್ಟು ಸ್ಟಾಪ್. ನಿಮಗಾಗಿ ಗ್ರಾಮ ಸಭೆ ನಡೆಯುವುದು ಹಳ್ಳಿಯ ಏಳಿಗೆಗಾಗಿ ಬನ್ನಿ. ಎಲ್ಲರೂ ಬನ್ನಿ, ನಿಮ್ಮ ನೆರೆಹೊರೆಯವರನ್ನು ಕರೆದು ತನ್ನಿ. ಗ್ರಾಮ ಸಭೆಯಲ್ಲಿ ಒಟ್ಟಾಗಿ ಕುಳಿತು ಚರ್ಚಿಸೋಣ.
ನಮ್ಮ ಗ್ರಾಮಗಳನ್ನು ಮಾದರಿಯಾಗಿ ಮಾಡೋಣ ಅಂತ ಹೊರಟಿದ್ದೀವಿ. ಹೌದಾ? ಕರೆಕ್ಟಾ? ನನ್ನ ಎಷ್ಟಿತ ನೋಡಿದ್ರು ಗ್ರಾಮ ಸಭೆಯಲ್ಲಿ ನೀವು? ಪ್ರತಿ ಸರಿ ನೋಡ್ತಾ ಇದ್ದೀವಿ. ಪ್ರತಿ ಸರಿ ಬಂದು ನಾವು ಅರ್ಜಿ ಕೊಡ್ತಾ ಇದೀವಿ ತಾನೆ. ಒಂದು ಕೆಲಸ ಮಾಡಿದ್ದೀರಾ? ಮಾಡಿಲ್ಲ ಗ್ರಾಮ ಸಭೆ. ಈಗ ನೀವೇನ್ ಹೇಳಿದ್ರಿ, ಹಳ್ಳಿಗಳ ಏಳಿಗೆಗಾಗಿ ನಾವು ಗ್ರಾಮ ಸಭೆ ಮಾಡೋಣ ಅಂತ ಹೇಳಿದ್ದೀರಾ, ಒಪ್ಕೊಳ್ಳೋಣ. ನಾವು ಪ್ರತಿ ಸರಿ ಬರ್ತೀವಿ, ಪ್ರತಿ ಅಧಿಕಾರಿಗಳಿಗೂ ಅರ್ಜಿ ಕೊಡ್ತೀವಿ, PDO ಅವ್ರಿಗೆ ಅರ್ಜಿ ಕೊಡ್ತೀವಿ, ಇಲ್ಲಿ ಅಧ್ಯಕ್ಷರು ಇರ್ತಾರೆ. ವ್ಯವಸ್ಥೆ ಇರುತ್ತೆ, ಎಲ್ಲ ಮೂಲಭೂತ ಸೌಕರ್ಯಗಳು ಇರುತ್ತೆ, ಎಲ್ಲ ಮೂಲಭೂತ ಸೌಕರ್ಯಗಳು ಹಾಸ್ಟೆಲ್ಸ್ಗಳಿವೆ. ಹಾಗೂ ಕಾಲೇಜು ಹೆಣ್ಮಕ್ಳ ಹಾಸ್ಟೆಲ್ಸ್ನೂ ಇದೆ. ಗರ್ಲ್ಸ್ ಹಾಸ್ಟೆಲ್ ಕಾಲೇಜ್ ಮಕ್ಕಳಿದೆ, 2 ಇದಾವೆ. ಅದು ಆಣಿಕಲ್ಲಲ್ಲೇ ಇದೆ. ಹಾಗೂ ಜಿಗಣಿಯಲ್ಲಿ ಸಾರ್ವಜನಿಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಎಂಟ್ರಿ ಮಾಡ್ಬೇಕಂತ FID ಎಲ್ಲ ಟೋಟಲ್ ಮಾಡಿದ್ದೀರಾ? ನೀವು ಯಾರು ಹೋದ್ರು ಪಾಣಿ ಎತ್ಕೊಂಡು ಹೋದ್ರು ಕೊಡ್ಬೇಕು, ಆ ಥರ ಮಾಡ್ಬೇಕು. ರೈತರಿಗೆ ಅನುಕೂಲ ಆಗೋ ತರ ಕೃಷಿ ಇಲಾಖೆಯಿಂದ ಅವ್ರು ಬೀದಿಯಾಗಿ ಏನ್ ಬೇಕಾದ್ರೆ ಕೊಡ್ಬೇಕಾಗಿರೋದು ಕೃಷಿ ಇಲಾಖೆಯವರು. ರೈತರು ಏನಾರ ಇದ್ರೆ ಇವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ಕೋಬಹುದು. ಅದನ್ನ ಹೇಳಿ ಮೇಡಮ್. ರಸಗೊಬ್ಬರಗಳು ಯಾರೇ ಹೋದ್ರು ಕೊಡ್ತಾ ಇದ್ರು. ನಮ್ಮ ತಾಲೂಕು ಏನಾಗಿದೆ, ಪಕ್ಕದಲ್ಲಿ ತಮಿಳುನಾಡು ಬಾರ್ಡರ್ ಇರೋದ್ರಿಂದ ನಮ್ಮ ತಾಲೂಕಿನವರಿಗಿಂತ ತಮಿಳುನಾಡು ಅವರು ಹೆಚ್ಚಿಗೆ ಗೊಬ್ಬರ ತಗೋತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಮಾಹಿತಿ ಇತ್ತು. ಅದಕ್ಕೋಸ್ಕರ ಈ ಸರಿ ಏನಂತಂದ್ರೆ ಯೂರಿಯಾ ಸಪ್ಲೈ ಕಿಸಾನ್ ಥ್ರೂನೇ ಮಾಡ್ಬೇಕು, ಆಪ್ ಥ್ರೂನೇ ಮಾಡ್ಬೇಕು ಅಂತ ಒಂದು ಆರ್ಡರ್ ಆಯ್ತು. ಅದೇನಂತಂದ್ರೆ ಯಾರು FID ಮಾಡ್ಕೊಂಡಿರ್ತಾರೆ ಅಂದ್ರೆ ನಿಮ್ಮ RTC ನ ಲಿಂಕ್ ಮಾಡ್ಬೇಕು. ನಿಮ್ದೊಂದು ಫಾರ್ಮರ್ ID ಕೊಡ್ತಾರೆ, ಆ ID ತಗೊಂಡು ಹೋದ್ರೆ ಮಾತ್ರ ನಿಮ್ಗೆ ಯಾವ ನಮ್ಮ ಸಹಾಯ ಸಂಘಗಳು, ಸಹಕಾರ ಸಂಘಗಳು ಇಲ್ಲ ಡೀಲರ್ಸ್, ಫರ್ಟಿಲೈಸರ್ ಡೀಲರ್ಸ್ ಇರ್ತಾರಲ್ಲ, ಅವರು ಕಂಪ್ನಿಗಳು ಅದನ್ನ ಅಪ್ಲೋಡ್ ಮಾಡಿನೇ ನಿಮ್ಗೆ ಯೂರಿಯಾ ಕೊಡಬೇಕು ಅಂತ ಒಂದು ರೂಲ್ ಬಂದಿರೋದ್ರಿಂದ ಯಾರೇ ಯೂರಿಯಾ ತಗೋಬೇಕಿದ್ರು FID ಕಂಪಲ್ಸರಿ ಇರುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ FID ಮಾಡಿಸ್ಕೋಬೇಕು ಅಂತ ಈ ಮೂಲಕ ನಾನು ಹೇಳ್ಕೊಡ್ತೇನೆ. ಮಾಡಿ ತಗೊಂಡೋಗ್ಬೇಕು, ಮಾಡಿ ಮತ್ತೆ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು. ಇದರ ಜೊತೆಗೆ ಸಿಟಿಯಲ್ಲಿ ಪಾಸ್ ಆಗಿರುವಂತಹ ಶಿಕ್ಷಕರನ್ನೇ ನಾವು ಇದಕ್ಕೆ ಒದಗಿಸ್ತಾ ಇದ್ದೀವಿ. ಈಗ ಅದೇ ಸಮಸ್ಯೆ. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದಾರೆ, ಪ್ರತಿದಿನ ಪ್ರತಿ ಗ್ರಾಮ ಸಭೆ ನಡೆದ್ರು ಗ್ರಾಮಸ್ಥರು ಬರ್ತಾ ಇಲ್ಲ, ಯಾಕೆ ಅಂತ. ಆಸಕ್ತಿ ಇಲ್ಲ ಸರ್, ಜನಗಳು ಬರಲ್ಲ. ಏನ್ ಆಸಕ್ತಿ? ಈಗ ಸರ್ ಈಗ ಏನ್ ಗೊತ್ತಾ, ಯಾರಿಗೀಗ ಯಾರು ಮನೆಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ, ನಮ್ಮ ವಾಟರ್ ಮ್ಯಾನ್ ಅಂತೂ ನಮಗೆಲ್ಲ ಮನೆ ಕೊಟ್ಟರು. ಮೇಡಲ್ಲಿ ಯಾರು? ಅಭಿ ಎಲ್ಲ ಕೊಟ್ಟಿದ್ದೀನಪ್ಪ ಮನೆಗ ಮನೆಗೆಲ್ಲ ಹೇಳಿದ್ಯಾ, ಕೊಟ್ಟಿದ್ದೀರಾ? ಯಾರು ಎಲ್ಲ ಕೊಟ್ಟಿದ್ದೀನಪ್ಪ? ಮನೆಗಳತ್ರ ಲೈಟ್ ಹಾಕ್ಸು. ನಮ್ಮಲ್ಲಿ ನಾಣ್ಯ ಚಿತ್ರ ಆಪರೇಷನ್ ಬಂತ ಅವ್ರು ಬಂದ್ರೇನೆ ಇವರು ಅಧಿಕಾರಿಗಳು ಭಯ ಇರೋದು. ಪ್ರತಿಯೊಬ್ರು ಇಲ್ಲಿ ಬರ್ತಾರಪ್ಪ, ಮಾಹಿತಿ ಗಲಾಟೆ ಆಗುತ್ತೆ ಅಂದ್ರೆ ಅಧಿಕಾರಿಗಳಿಗೆ ಜವಾಬ್ದಾರಿ ಇರುತ್ತೆ. MLA ಸಮೇತ ದಂಡಾಧಿಕಾರಿಗಳು ಈಗ ವಾಟರ್ ಮ್ಯಾನ್ ಎಲ್ಲ ಇಲ್ಲಿರ್ತಾರೆ. ಅಲ್ಲ, ವಾಟರ್ ಮ್ಯಾನ್ ಇವಾಗ ನಮ್ಮೂರಲ್ಲಿ ಕೆಲಸ ಆಗಿಲ್ಲ ಅಂತ 4 ಜನ ಹುಡುಗರು ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ. ನಾವು ಗ್ರಾಮಸ್ಥರಾಗಿರ್ತೀವೋ ಇರ್ತಾರೆ. ನಮ್ಗೆ ಇನ್ಫಾರ್ಮ್ ಇಲ್ಲಲ್ಲ, ನಮ್ಗೆ ಗೊತ್ತಿಲ್ಲಲ್ಲ. ಮನೇಲಿ ಹೇಳಿರ್ತಾರೆ, ಮನೇಲಿ ಸ್ವಲ್ಪ ನಿಮ್ಗೆ ಹೇಳ್ಬೇಕಾಯ್ತು. ಪ್ರಭಾರ ಕೊಟ್ಟಿದ್ದಾರೆ. ಮೊದಲು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇತ್ತು. ಆ ಜುಲೈ 1ರಿಂದ VPG ರಾಮ್ಜಿ ಅಂತ ಹೇಳ್ಬಿಟ್ಟು ವಿಕಸಿತ್ ಭಾರತ್ ಗ್ರಾಮೀಣ ಆಜೀವಿಕ ಮಿಷನ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಮಾಡ್ತಾ ಇದ್ದಾರೆ. ಯಾರ್ಯಾರು ತಮ್ಮ ಜಮೀನಲ್ಲಿ ಬಹುವಾರ್ಷಿಕ ಬೆಳೆಗಳಾದಂತಹ ತೆಂಗು, ಮಾವು, ಸೀಬೆ, ದಾಳಿಂಬೆ ನಾಟಿ ಮಾಡ್ಕೋಬೇಕು ಅಂತಂದ್ರೆ ತಮ್ಮ ಪಂಚಾಯತಿನಲ್ಲಿ ಜಾಬ್ ಕಾರ್ಡ್, ಯಾರು ಕೂಲಿ ಕಾರ್ಡ್ ಇರುತ್ತಲ್ಲ, ಅದನ್ನ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಸಿ ಅವರು ಸೌಲಭ್ಯನ ಪಡ್ಕೋಬಹುದು. ಅದು ಪ್ರತಿದಿನಕ್ಕೆ 370 ರೂಪಾಯಿ ಕೂಲಿ ಸಹ ಕೊಡ್ತಾರೆ. ಅವರೊಂದು NMMS ಆ್ಯಪಲ್ಲಿ ಫೋಟೋ ತೆಗೆದುಬಿಟ್ಟು ಅವ್ರಿಗೆ ಫಲಾನುಭವಿಗಳನ್ನ ಡೈರೆಕ್ಟ್ ಆಗಿ DBT ಮಾಡ್ತಾರೆ. ಇದರಲ್ಲಿ ಯಾವುದು ಮಧ್ಯವರ್ತಿಗಳು ಇರೋದಿಲ್ಲ. ಅದಾದ್ಮೇಲೆ ಯಾರ್ಯಾರು ತಮ್ಮ ತೋಟದಲ್ಲಿ ತರಕಾರಿ ಮತ್ತು ಹೂ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅವ್ರಿಗೆ ನೀರಿನ ಪ್ರಾಬ್ಲಮ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರು ಹನಿ ನೀರಾವರಿನ ಅಳವಡಿಸ್ಕೊಂಡ್ರೆ ಅವ್ರಿಗೆ ಚರಂಡಿನ ಕ್ಲೀನ್ ಮಾಡಿಲ್ಲ.
ಅವರು ಇರಪ್ಪ ಅವ್ರವ್ರ ಅಧಿಕಾರಕ್ಕೆ ಅವ್ರವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಬಿಟ್ರೆ ನಮ್ದು ಎಲ್ಲಿ ಹೋಗ್ಬೇಕು ನಾವೆಲ್ಲಿ ಅರ್ಥ ಮಾಡ್ಕೊಬೇಕಲ್ಲ, ಬಂದು ನಿಂತ್ಕೊಂಡು ಮಾಡಿಸ್ಬೇಕಲ್ಲ. ಇವಾಗ ನಾವು ಆ ಕಡೆ ಲಾಸ್ಟ್ ಆಗಿದ್ದೀವಿ. ನೋಡಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಎಷ್ಟೊತ್ತು ತಾಲಿ ಮೇಲೆ ಇರೋಕ್ಕಾಗಲ್ಲ. ನೀವು ಗೌರ್ಮೆಂಟ್ ಶಾಲೆಗೆ 96,000 ಬಿಲ್ ಮಾಡಿದ್ದೀರಾ. ಏನಂದ್ರು CC ಕ್ಯಾಮ್ರಾ ಮತ್ತು ಇಂಟರ್ನೆಟ್. ಎಲ್ಲಿ ಇಂಟರ್ನೆಟ್ ಎಲ್ಲ ಹಾಕಿದ್ದೀರಾ? ಇಂಟರ್ನೆಟ್ ಇಲ್ಲ, ಸ್ಕೂಲ್ಗೆ ಎಲ್ಲ ಹಾಕಿದ್ದೀರಾ? ಕನೆಕ್ಷನ್ ಇಲ್ಲ. ಅಲ್ಲ ಮೇಡಮ್, SDMC ಅಧ್ಯಕ್ಷನಾಗಿ ನನಗೇ ಗೊತ್ತಿಲ್ಲ. ನಾನು ನಿಮ್ಮನ್ನ ಲಾಸ್ಟ್ ಟೈಮ್ ಕೇಳ್ತಾನೆ ಇಂಟರ್ನೆಟ್ ಹಾಕಿ ಎಲ್ಲ ಎಲ್ಲಿ ಹೆಂಗ್ ಬಿಲ್ ಮಾಡ್ತಾರೆ ನೀವು? CC ಕ್ಯಾಮ್ರಾ ಸ್ಕ್ರೀನೇ ಇಲ್ಲ. ಇದೆಯಾ ಇದೆಯಾ? ಇಲ್ಲ. ಮತ್ತೆ ಫಿಲ್ಟರ್ ವಾಟರ್ ಘಟಕ ಎಲ್ಲ ಹಾಕಿದ್ದೀರಾ? ಅದು ಕೆಳಗೆ ಇದೆ ನೋಡಿ ಮೇಡಮ್. 11 ಶಾಲೆಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ಲಾಸ್ಟ್ ಟೈಮ್ SLC ಮಕ್ಕಳಲ್ಲಿ 100% ಬರೋ ಮಕ್ಕಳು 100% ಬರಕ್ ಆಗಿಲ್ಲ. ಅದನ್ನ ಫಸ್ಟ್ ಆನ್ಸರ್ ಕೊಟ್ಬಿಡಿ. ಓದ್ತಾರೆ, ಆಮೇಲೆ ನೀವು ಆನ್ಸರ್ ಮಾಡಿ. ಓದೇ ಇಲ್ಲ ಇನ್ನ ನೀನು ಓದ್ತೀವಿ ಮಾಡ್ಬಿಡಿದ್ದೆ ಎಲ್ಲಿ ಜಮ ಖರ್ಚು ಆಮೇಲೆ ನೀವು ಓದಿರಂತೆ. 1ನೇ ಪೇಜು 10ನೇ ನಂಬರ್ ಮೈಸೂರು ಗ್ರಾಮ ಪಂಚಾಯತಿಗೆ ಹಾಗೂ ಸರ್ಕಾರಿ ಶಾಲೆಗೆ ಇಂಟರ್ನೆಟ್ ಬಿಲ್ ಮತ್ತು CCTV ರಿಪೇರಿ ಬಾಬ್ತು 96,000 ಹಾಕಿದಿರಲ್ವಾ? ಅದೊಂದು ಓದಿ. CC ಕ್ಯಾಮ್ರಾ ಹಾಕ್ಸ್ಕೊಟ್ಟಿದ್ವಿ, ಇಡೀ ಸ್ಕೂಲ್ಗೆ ಫ್ರೀಯಾಗಿ ಹಾಕ್ಸ್ಕೊಟ್ಟಿದ್ದು. ಅದು ಹಾಕ್ಸ್ಕೊಟ್ಟು ನಾನು CC ಕ್ಯಾಮ್ರಾ ಹಾಕ್ಸ್ಕೊಟ್ಟು ನಾನು ಫ್ರೀಯಾಗಿ ಹಾಕ್ಸ್ಕೊಟ್ಟಿದ್ದು ನಮ್ಮೂರು ಸ್ಕೂಲ್ ಚೆನ್ನಾಗಿರ್ಲಿ ಅಂತ. ಒಂದ್ ನಿಮಿಷ ಆಯ್ತು ಕೇಳಿ, ನನ್ನ ಮಾತು ಕೇಳಿ. ಅದಾದ್ಮೇಲೆ ಇದುವರೆಗೂ CC ಕ್ಯಾಮ್ರಾ ರಿಪೇರಿ ಆಗ್ಲೇ ಇಲ್ಲ. ಸ್ಕೂಲಲ್ಲಿ CC ಕ್ಯಾಮ್ರಾ ರಿಪೇರಿ ಆಗ್ಲೇ ಇಲ್ಲ. ಏನ್ ನೀವು CC ಕ್ಯಾಮ್ರಾ ರಿಪೇರಿ ಮಾಡಿಸಿದ ಹೋಗ್ತು 96,000 ಮಾಯಸಂದ್ರ ಗ್ರಾಮ ಪಂಚಾಯತಿಗೆ ಹಾಗೂ ಸರ್ಕಾರಿ ಶಾಲೆಗೆ ಒಂದು ನಿಮಿಷ ಯಾವ್ಯಾವ ಗ್ರಾಮಕ್ಕೆ ಹಾಕಿದ್ದೀರಾ ಮೇಡಮ್? ಫಸ್ಟ್ ಕರೆಕ್ಟ್ ನೀವು ಕೇಳ್ತೀರಿ. ಯಾವ್ಯಾವ ಗ್ರಾಮಕ್ಕ ಪಂಚಾಯತಿಗಳು ಅವರು ನಮ್ಮಲ್ಲಿ ಆರೋಳಿ ಸರ್ಕಾರಿ ಶಾಲೆಗೆ ಬಿಟ್ಟರೆ ಮಾಯಸಂದ್ರ ಸರ್ಕಾರಿ ಶಾಲೆಗೆ ಮಾತ್ರ CC ಕ್ಯಾಮ್ರಾ ಇರೋದು. ಇನ್ನು 7 ಊರಲ್ಲಿ 2 ಊರು ಬಿಟ್ಟರೆ ಯಾವ ಊರಲ್ಲೂ CC ಕ್ಯಾಮ್ರಾ ಇಲ್ಲ. ನೀವು ಯಾವತ್ತು ರಿಪೇರಿ ಮಾಡಿಸಿದ್ದೀರಾ? ಇಲ್ಲ, ನೀವು ರಿಪೇರಿ ಮಾಡಿಸಿ ಆಯ್ತು, ಅದನ್ನ ತೋರಿಸಿ. ನೀವು ಈಗೇನು ಇನ್ನೊಂದು ಪೇಜ್ ಆಗ್ಬಿಡುತ್ತಾ? ಸಪರೇಟ್ ತೋರಿಸ್ರಿ, ಇನ್ನೊಂದು 11ನೇ ನಂಬರ್ ಪಾಯಿಂಟ್ ಆಗಿ ತೋರಿಸ್ರಿ. ಸರ್ಕಾರಿ ಕಟ್ಟಡ CC ಕ್ಯಾಮ್ರಾ ದುರಸ್ತಿ ಅಂತ ತೋರಿಸ್ರಿ. ಇಂಟರ್ನೆಟ್ ಯೂಸ್ ಆಗಿಲ್ಲ ಅಂದ್ರೆ ಬಿಲ್ ಏನ್ ಕೊಡ್ತೀವಿ? ಬಾಕಿ ಬಿಲ್ಲು ಯೂಸ್ ಆಗಿಲ್ಲ ಅಂತ ಹೇಳ್ತಾ ಇದೀನಲ್ಲ, ಯೂಸ್ ಆಗಿಲ್ಲ. ಹೋದ ವರ್ಷ ಅಂತೂ ಇಂಟರ್ನೆಟ್ ಇಲ್ಲ, ಫುಲ್ ಇಂಟರ್ನೆಟ್ ಇಲ್ಲ. ಹಿಂದಿಂದು ಈಗ ಹೇಳ್ತಿದ್ದೀರಾ, ಅದು ಹೋದ ವರ್ಷ ನೀವೇ ಒಪ್ಕೊಳ್ತಾ ಇದ್ದೀರಾ. ನಾನು ನಿಮ್ಗೆ ಗಮನ ಕೊಟ್ಟಿದ್ದ ಇಂಟರ್ನೆಟ್ ಹೋದ ವರ್ಷ ಇಂಟರ್ನೆಟ್ ನೀವು ಕೊಟ್ಟಿಲ್ಲ, ಸ್ಕೂಲ್ಗೆ ಕೊಟ್ಟಿಲ್ಲ. ಕೊಟ್ರಾ ಹೋದ ವರ್ಷ ಇಂಟರ್ನೆಟ್ ಕೊಟ್ಟಿದ್ರ ಸರ್? ಹೇಳಿ, ನಿಮ್ಮ ಸ್ಟಾಪ್ ಹೇಳ್ತಾರೆ ನೋಡಿ, ಕೊಟ್ಟಿಲ್ಲ ಹೋದ ವರ್ಷ ಇಂಟರ್ನೆಟ್ ಇಲ್ಲ, ಕನೆಕ್ಷನ್ ಇಲ್ಲ. ನಮ್ಮ ಅಧ್ಯಕ್ಷರಿದ್ದಾಗ ತುಂಬಾ ಕಾಮಗಾರಿಗಳಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆಮೇಲೆ ನಮ್ಮ ಶಾಲೆಯಲ್ಲಿ ಒಂದು ಲ್ಯಾಪ್ಟಾಪ್ ರಿಪೇರಿಗೆ ಅಂತ ತಗೊಂಡ್ಬೇಕು, ಎತ್ಕೊಂಡ್ಬಂದ್ರಿ. ಅದು ರೆಡಿ ಆಯ್ತು, ಏನಾಯ್ತು, ಶಾಲೆ ಕೊಟ್ರೋ ಇಲ್ಲೋ? ಯಾಕಂದ್ರೆ ನಿಮ್ಮ ಮಕ್ಕಳೆಲ್ಲ ಓದ್ತಾರದಲ್ಲಿ, ನಮ್ಮಂತ ಬಡವ್ರ ಮಕ್ಕಳು. ನಿಮ್ಮ ಮಕ್ಕಳು ನಿಮ್ ಕೇರ್ ಇರುತ್ತೆ. ಆ ವಾಶ್ರೂಮ್ ನೀರ್ ಬಿಡಕ್ಕೆ ಎಷ್ಟೊತ್ತಿ ಫೋನ್ ಮಾಡ್ಬೇಕು ಅಂತ, ನೀರಿಗೆ ಸಮಸ್ಯೆ ಆಗ್ತಿದೆ ನೋಡಿ. ದುರಸ್ತಿ ಈ ತರ ಆಗ್ಬಿಟ್ಟಿದೆ, ದುರಸ್ತಿ ಮಾಡ್ಬೇಕು ಅರ್ಜೆಂಟ್ ಆಗಿ. ಯಾಕಂದ್ರೆ ಅದರಲ್ಲಿ ಇಟ್ಕೊಂಡು ಮಕ್ಕಳಿಗೆ ಊಟ ಹಾಕಕ್ ಆಗ್ತಿಲ್ಲ. ಈಗ ಹೇಳ್ತಾರೆ ಅರ್ಜಿ ಕೊಡ್ತಾರೆ, ಅದನ್ನ ಹೇಳ್ತಾರೆ ಸರ್. ಅದ್ರದ್ದು ಏನಿದೆ ನಾನು ರೆಡಿ ಮಾಡಿಸ್ಕೊಡ್ತೀನಿ. ಈಗ ಇದ್ರೊಳಗೆ ಸೇರಿಸ್ಕೊಂಡು ಎಸ್ಟಿಮೇಟ್ ಮಾಡಿ ಆಕ್ಷನ್ ಪ್ಲಾನ್ ಸೇರಿಸಿ ರೆಡಿ ಮಾಡಿಸ್ಕೊಡ್ತೀನಿ. ದಯಮಾಡಿ ಗೌರ್ಮೆಂಟ್ ಸರ್, ಒಂದ್ ನಿಮಿಷ. ಗೌರ್ಮೆಂಟ್ ಶಾಲೆಗೆ ಹಣ
100% ಮಾಡ್ಕೊಡ್ತೀವಿ. ಗೌರ್ಮೆಂಟ್ ಶಾಲೆಗೆ ಇದಂತಲ್ಲ, ನೀವು ಎಲ್ಲ ದಯವಿಟ್ಟು ನಾವು ಏನ್ ಕೇಳಿದ್ರು ಶಾಲೆಗೆ ಏನೇ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ನಿಮ್ ಜವಾಬ್ದಾರಿ ಒಪ್ಕೊಳ್ಳಿ, ಜವಾಬ್ದಾರಿ ಮಾಡ್ಕೊಡಿ, ಮಾಡ್ಕೊಡ್ತೀವಿ. ಅಂಗನವಾಡಿಲಿ ಅಯ್ಯೋ ನಾವೇ ಸರಿ ಇಲ್ಲ ನೀವು ಯಾರು ನಿಮ್ಮ ಗ್ರಾಮದಲ್ಲಿರುವ ಎಲ್ಲ ಮಕ್ಕಳಿಗೆ ಸ್ವಲ್ಪ ಜನ ಹಾಕ್ಸ್ಕೊಂಡಿದ್ದಾರೆ, ಇದ್ದೇ ಸ್ವಲ್ಪ ಹಾಕ್ಸ್ಕೊಂಡಿಲ್ಲ, ಅವರೆಲ್ಲ ಹಾಕ್ಸ್ಕೊಡಿ. ಏನು ಬೇಡ, ಆಧಾರ್ ಕಾರ್ಡ್ ಮಗು ಆಧಾರ್ ಕಾರ್ಡ್ ಮಾತ್ರ ತಗೊಂಡ್ಬಂದು ಲಸಿಕೆ ಹಾಕ್ಸ್ಕೊಂಡ್ರೆ ಸಾಕು. ನಾವು ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಎಲ್ಲ ಸ್ಕೂಲ್ ದಾಖಲೆಗಳನ್ನು ತಗೊಂಡು ಅಲ್ಲೇ ಪ್ಲಾನ್ ಆಗಿದೆ. ಆ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಸ್ವಾವಲಂಬನೆಯನ್ನು ಪ್ರಾರಂಭಿಸಬೇಕು ಅಂತ ಇದ್ದೀನೋ ಅಂಥವ್ರು ಪ್ರತಿಯೊಬ್ಬರು ಆ ಸ್ಕೀಮ್ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗೆ ಆನ್ಲೈನ್ ಮೂಲಕವಾಗಿ ಅಪ್ಲೈ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬ್ಯಾಂಕ್ಗೆ ಯಾರೆಲ್ಲ ರೈತರಿದ್ದೀರೋ ಅವರೆಲ್ಲ KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಸೌಲಭ್ಯ ಸಿಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯಗಳನ್ನು ತೆಗೆದುಕೊಳ್ಳಿ. ಹಾಗೆ ಕ್ರಾಪ್ ಲೋನು, ಬೆಳೆ ಸಾಲ, ಟರ್ಮ್ ಲೋನ್ಸ್ ಅಂತಲೂ ಸಹ ಸಿಗುತ್ತೆ ಬ್ಯಾಂಕಿನಲ್ಲಿ ಸಹ. ಮತ್ತು ಹಾಗೆ ಹಸುವನ್ನು ಖರೀದಿ ಮಾಡಲಿಕ್ಕೂ, ಹಸುವನ್ನು ಸಾಕಾಣಿಕೆ ಮಾಡಲಿಕ್ಕೂ ಸಹ ನಿಮಗೆ ಸಾಕಷ್ಟು ಯೋಜನೆಗಳನ್ನು, ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಬ್ಯಾಂಕಿನಲ್ಲಿ ಸಹ. ಸೊ ಆ ಯೋಜನೆಗಳನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ. ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ 2 ಯೋಜನೆಗಳನ್ನು ಬಿಟ್ಟಿದ್ದಾರೆ. ಸೊ ಈ 2 ಯೋಜನೆಗಳು ಸಹ ಪ್ರತಿಯೊಂದು ಸಾರ್ವಜನಿಕರು ಮಾಡ್ತಾರೆ. ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ 20 ರೂಪಾಯಿ ಅಂತ ಹೇಳಿ ಕಟ್ಟುವಂಥದ್ದು, ಅಷ್ಟೇ ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ. ಮತ್ತೆ ಇನ್ನೊಂದು 436 ರೂಪಾಯಿ ಇರುತ್ತೆ 18 ರಿಂದ 50 ವರ್ಷದ ಒಳಗಡೆ ಇರುವಂತವರು. ಈ ಒಂದು ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಹೇಳಿ ಇದಕ್ಕೆ 436 ರೂಪಾಯಿ ಕಟ್ಟುವಂಥದ್ದು. ಒಂದು ವೇಳೆ 50 ವರ್ಷದ ಒಳಗಡೆ ಏನಾದರೂ ನಾರ್ಮಲ್ ಡೆತ್ ಆದರೆ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿವರೆಗೂ ಸಹ ಇನ್ಶೂರೆನ್ಸ್ ಸೌಲಭ್ಯ ಸಿಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಾರ್ವಜನಿಕರ ವಿನಂತಿ ಏನು ಅಂತಂದ್ರೆ, ಊರಲ್ಲಿ ಯಾರೇ ಡೆತ್ ಆದರೂ ದಯವಿಟ್ಟು ಅವ್ರ ಪಾಸ್ಬುಕ್ ಅನ್ನ ಬ್ಯಾಂಕಲ್ಲಿ ಚೆಕ್ ಮಾಡಿಸಿ ಅವರಿಗೆ ಬರಬೇಕಾಗಿರುವಂತಹ ಹಣವನ್ನ ಕ್ಲೈಮ್ ಆಗಿ ಅವ್ರ ಕುಟುಂಬಕ್ಕೆ ಸೇರುವ ಹಾಗೆ ಒಂದು ಎಲ್ಲ ಮೆಂಬರ್ಗಳು ಸಹ ಅದನ್ನು ಜವಾಬ್ದಾರಿ ತೆಗೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಹಾಗೆ SHG ಸಂಘದವರು ಸಹ ಒಂದು ಗುಂಪು ಸಾಲ ಅಂತ ಹೇಳಿ ಸಿಗುತ್ತೆ. ಮತ್ತೆ ಮುದ್ರಾ ಸ್ಕೀಮ್ಸ್ ಅಂತ ಹೇಳಿರುತ್ತೆ, ಶ್ರೀ ಶಕ್ತಿ ಸ್ಕೀಮ್ಸ್ ಅಂತಾನೂ ಸಹ ಇರುತ್ತೆ. ಸೊ ಯಾರೆಲ್ಲ ಒಂದು ಓನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರೋ ಅವರೆಲ್ಲರೂ ಸಹ ಈ ಯೋಜನೆಯನ್ನು ತೆಗೆದುಕೊಳ್ಳಿ. ಮತ್ತೆ ಹಾಗೆ ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಿದೆ, ದಯವಿಟ್ಟು ಪ್ರತಿಯೊಬ್ಬ ಗ್ರಾಮಸ್ಥರು ಸಹ ಜಾಗರೂಕತರಾಗಿರ್ವಿ. ಬ್ಯಾಂಕಿಂದ ಯಾವುದೇ ತರದ ಲಿಂಕ್ ಕಳಿಸೋದಿಲ್ಲ. ಸೊ ಹಾಗಾಗಿ ಒಂದು ವೇಳೆ ಲಿಂಕ್ ಬಂದು ಅದು ಡೀಟೇಲ್ಸ್ ಎಲ್ಲ ಓಕೆ ಮಾಡಿದ್ರೆ ಬ್ಯಾಂಕಿನಲ್ಲಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಜಾಗರೂಕತರಾಗಿರ್ವಿ ಎಂಬುದಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಹಾಗೆ PMJDY ಅಕೌಂಟ್ ಅಂತ ಹೇಳಿ ಮತ್ತೊಂದು ಅಕೌಂಟ್ ಇದೆ. ಆ ಅಕೌಂಟ್ ಅಲ್ಲಿ ಒಂದು ಅಕೌಂಟ್ ಅನ್ನ ಮಾಡಿಸಿರುವಂತ ವ್ಯಕ್ತಿ 0 ಬ್ಯಾಲೆನ್ಸ್ ಅಕೌಂಟ್. ಸೊ ಆ ಮಾಡಿಸಿರುವಂತ ವ್ಯಕ್ತಿ ರೂಪೇ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಆ ರೂಪೇ ಕಾರ್ಡ್ ಅನ್ನ ತಿಂಗಳಿಗೊಂದ್ಸಲ ಬಳಕೆ ಮಾಡಬೇಕು. ಬಳಕೆ ಮಾಡಿದಂತ ವ್ಯಕ್ತಿ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅಂತ ವ್ಯಕ್ತಿ ಕುಟುಂಬಕ್ಕೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಸೌಲಭ್ಯ ಇರುತ್ತೆ. ಮತ್ತೆ ಹಾಗೆ ನಾಮಿನಿನ ದಯವಿಟ್ಟು 13,53,305 ಸಾವಿನ ತೆರಿಗೆ 1,43,90,278 ಕಟ್ಟಡದ ಇತರೆ ಲೈಸೆನ್ಸ್ 16,37,631 ಬಾಪೂಜಿ ಸೇವಾ ಕೇಂದ್ರದಿಂದ ವರ್ಗಾವಣೆ ಮಾಡಿರುವುದು ಬಾಪು 47,43,624 15 ಹಣಕಾಸು ಯೋಜನೆಯ ಜಮ 1/4/2025ಕ್ಕೆ ತಿಂಗಳ ಪ್ರಾರಂಭಿಕ ಶುಲ್ಕ 35,62,191 ಅನುದಾನ ಬಿಡುಗಡೆ 17,32,168 ಬ್ಯಾಂಕ್ ಬಡ್ಡಿ 82,753 ಒಟ್ಟು 49,77,112 ರೂಗಳು. ಖರ್ಚಿನ ವಿವರ: ಮಾಯಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿಯ ಸಿಬ್ಬಂದಿಗಳಿಗೆ ಮಧ್ಯಾಹ್ನದ ಊಟ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಗಳಿಗೆ ಅಂಗನವಾಡಿ ಕೇಂದ್ರ ಕಾರ್ಯಕರ್ತರಿಗೆ ಪಲ್ಸ್ ಪೋಲಿಯೋ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ ಊಟ ತರಿಸಿದ ಬಾಬ್ತು 2,20,000. ಮಾಯಸಂದ್ರ ಗ್ರಾಮದಲ್ಲಿ ಆರೋಗ್ಯ ಶಿಬಿರಕ್ಕೆ, ಜನಸಂಪರ್ಕ ಕಾರ್ಯಕ್ರಮಕ್ಕೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಅಧ್ಯಕ್ಷರ ಚುನಾವಣೆ ಸಮಯದಲ್ಲಿ ವೇಳೆ ಚಿತ್ರೀಕರಣ, ವಿಡಿಯೋ ಹಾಗೂ ಗ್ರಾಮ ಸಭೆ ಇತರೆ ಕಾರ್ಯಕ್ರಮಗಳಿಗೆ ಊಟ, ಚೇರ್ ಟೇಬಲ್ ಹಾಕಿಸಿದ ಬಾಬ್ತು 3,65,000 ಮಾಯಸಂದ್ರ ಗ್ರಾಮ ಪಂಚಾಯತ್ 7 ಊರಿನ ಗ್ರಾಮಸ್ಥರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಂದಿನ ಒಂದು ಗ್ರಾಮ ಸಭೆಯು
ಎಲ್ಲ ಇಲಾಖೆ ಅಧಿಕಾರಿಗಳು ವಿಶೇಷವಾಗಿ ಬಂದು ಭಾಗವಹಿಸಿ ತಮ್ಮ ತಮ್ಮ ಇಲಾಖೆಯ ಒಳಪಡುವ ವಿಚಾರಗಳನ್ನು ಸಾರ್ವಜನಿಕರಲ್ಲಿ ಮನದಟ್ಟು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ರಿಗೂ ಬಂದು ಸರ್ ಅದು ಸಮಸ್ಯೆಗಳು ಇವತ್ತಿಂದಲ್ಲ, ಅದು ಸುಮಾರು ವರ್ಷಗಳಿಂದ ಇದೆ. ಅದು ಒಂದೊಂದು ಮುಗಿಸ್ತಾ ಬರ್ತಾ ಇರ್ತಾರೆ ಅಧಿಕಾರಿಗಳಿಂದ ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತದೆ. ಇದು ಬಗೆಹರಿಯೋ ಸಮಸ್ಯೆಗಳಿದೆ. ಪಂಚಾಯತ್ ಅಂದರೆ ತಮಗೆಲ್ಲ ಗೊತ್ತಿರೋ ವಿಚಾರನೇ 100% ಮಾಡ್ತಾರೆ. ಯಾಕಂತಂದರೆ ಒಂದೇ ಸರಿ ಅಲ್ಲೇ ಇಡೀ ನಮ್ಮ ಪಂಚಾಯತಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು, ಬರೀ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲ ವಿಧಾನಸಭೆಯಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ. ಜಿಲ್ಲಾ ಪಂಚಾಯತಿಲಿರುತ್ತೆ, ತಮಗೆ ತಾಲೂಕು ಪಂಚಾಯತಿಗಳಿರುತ್ತೆ. ಇದು ಮಾಮೂಲಿ, ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಬಗೆಹರಿಸಬೇಕು. ಸಾರ್ವಜನಿಕ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇನ್ನೂ ಹೆಚ್ಚಾಗಿ ಸಾರ್ವಜನಿಕ ಅಹವಾಲುಗಳು ಬಂದಿದೆ. ನಾನು ಒಂದು ಸ್ವಲ್ಪ ತಿಳಿ ಹೇಳಿ ಅಧಿಕಾರಿಗಳ ವರ್ಗದಲ್ಲಿ ಸಮಸ್ಯೆ ಗ್ಯಾರಂಟಿ ಬಗೆಹರಿಸ್ತೀನಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದೀನಿ. ಇವ್ರು ಬರ್ತಾರೆ, ಓಕೆ, ನಮ್ಗೆ ಅಟ್ಲೀಸ್ಟ್ ಅಧಿಕಾರಿಗಳಾದರೂ ಬರಬೇಕಾಗಿತ್ತು. ದಂಡಾಧಿಕಾರಿಗಳು ಇಲ್ಲಿಗೆ ಬರೋದು ಸಾರ್ವಜನಿಕರು 15 ಜನ ಬಂದವ್ರೆ. ಸಾರ್ವಜನಿಕರು 15 ಜನ, ಆಡಳಿತ ಅಧಿಕಾರಿಗಳು ಬಂದರೆ ತಾನೇ ಸಾರ್ವಜನಿಕರು ಬರೋದು. ಇವರು ಇಲ್ಲಿಗೆ ಬಂದರೆ ಸಮಸ್ಯೆ ಸಾಲ್ವ್ ಆಗಬೇಕು. ಸಮಸ್ಯೆ ಸಾಲ್ವ್ ಮಾಡೋರೇ ಬಂದಿಲ್ಲ ಅಂದರೆ ಸಾರ್ವಜನಿಕರು ಬಂದು ಏನು ಪ್ರಯೋಜನ? ಹಂಗಾಗಿ ನಾವು ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಇದರಲ್ಲಿ ಗ್ರಾಮಸ್ಥರು ಬಂದು 15 ಜನ ಪ್ರೋಟೋಕಾಲ್ ಪ್ರಕಾರ ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಇವರು ಇವತ್ತೇನೋ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಮುಂದೆ ನಡೆಯೋ ಮೀಟಿಂಗ್ಗಳಿಗೆ ಯಾವುದೇ ಕಾರಣಕ್ಕೂ ಸಭೆ ಮಾಡೋಕ್ಕೆ ಬಿಡೋದಿಲ್ಲ. ಯಾರು ಆಹ್ವಾನ ಪತ್ರಿಕೆಯಲ್ಲಿ ಯಾರು ಹಾಕಿರ್ತಾರೋ ದಯವಿಟ್ಟು ಅವರೆಲ್ಲ ಬರಬೇಕು. ಈಗ ದಂಡಾಧಿಕಾರಿ ಬಂದಿದ್ರೆ ನಮ್ಮ ಸಮಸ್ಯೆ ನಾವು ಹೇಳ್ತಾ ಇದ್ದೀವಿ, ಇಲ್ಲ VA ಬಂದಿದ್ದರೆ VAಗೆ ನಮ್ಮ ಸಮಸ್ಯೆ ಹೇಳ್ತಾ ಇದ್ದೀವಿ, RI ಬಂದರೆ RI ಸಮಸ್ಯೆ ನಾವು ಮಾತಾಡ್ಬೋದಾಗಿತ್ತು. ಯಾರು ಬಂದಿಲ್ಲ. ಈಗ ಆರೋಗ್ಯ ಇಲಾಖೆಯವರು ಇಲ್ಲ, ಮತ್ತು ಇವರು ಇಲ್ಲ, ಇವರು ಬಂದ ರೇಷನ್ ಕಾರ್ಡ್ಗಳು ಸಮಸ್ಯೆ ಜಾಸ್ತಿ ಐತೆ. ಪಾಪ ಎಲ್ಲ ಮಹಿಳೆಯರು ಬಂದವ್ರೆ. ಯಾರ ಹತ್ರ ಇವ್ರ ಸಮಸ್ಯೆನ ಸಾಲ್ವ್ ಮಾಡೋದು? ರೇಷನ್ ಕಾರ್ಡ್ದು ವಯಸ್ಸಾದವ್ರ ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ಅವ್ರಿಗೆ ತುಂಬ ಮಾಡಿಸ್ಬೇಕಾಗಿತ್ತು, ಅವರು ಬಂದಿಲ್ಲ. ಮತ್ತು ಸಮಸ್ಯೆ ಅಧಿಕಾರಿಗಳಿಲ್ದಿದ್ರೆ ನಾವು ಏನು ಮಾತಾಡೋಕ್ಕಾಗಿಲ್ಲ. ಹಂಗಾಗಿ ಇವರು ಈ ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ವಾಟ್ರ್ ಬಿಲ್ಲು ಪಂಚಾಯತಿನಲ್ಲಿ ವಾಟ್ರ್ ಬಿಲ್ಗೆ 1.5 ಲಕ್ಷ ಬಿಲ್ ಹಾಕಿದ್ದಾರೆ. ಯಾರ್ದು ದುಡ್ಡಿದು? ಅಗಲ್ದಾರೋಡೆ ತಾನೆ. CCTVಗಳೇ ಹಾಕಿಲ್ಲ. CCTVಗೆ 1 ಲಕ್ಷ 96,000 ರೂಪಾಯಿ ಹಾಕವ್ರೆ. ಊಟದ ಖರ್ಚು 2,20,000 ರೂಪಾಯಿ ಹಾಕವ್ರೆ. ಎಲ್ಲಿಂದ ಬಂತು ದುಡ್ಡು? ಏನಕ್ಕೆ ಇವ್ರು ಖರ್ಚು ಮಾಡ್ತಾ ಇರ್ತಾರೆ ಅನ್ನೋದು ನಮ್ಗೆ ಮಾಹಿತಿ ಬೇಕು. ಮಾಹಿತಿ ಕೇಳ್ತೀವಿ. ಈಗ ರಾಜಕಾಲುವೆಗಳು ಸುಮಾರು ವರ್ಷಗಳಿಂದ ಇವರು ರಾಜಕಾಲುವೆಗಳನ್ನ ತಿರುವುಗೊಳಿಸಿಲ್ಲ. ಎಲ್ಲನೂ ಈಗ ಅಧಿಕಾರಿಗಳು ಬಂದಿದ್ದು ನಾವು ಅದು ಮಾತಾಡೋಣ ಅಂತಲೇ ಬಂದಿರೋದು. ಅಧಿಕಾರಿಗಳಿಗೆ ಮಾತ್ರ ಕೆಲಸ ಆಯಿತಾ? ಸಾರ್ವಜನಿಕರಿಗೆ ಕೆಲಸ ಇಲ್ಲ. ಅಧಿಕಾರಿಗಳಿಗಿಂತ ನಮ್ಮ ಫ್ಯಾಮಿಲಿನ ನಾವು ಡಿಪೆಂಡ್ ಮಾಡಿಕೊಂಡು ಎಲ್ಲೋ ಇರೋರು ಬಂದು ಇಲ್ಲಿ ನಾವು ಭಾಗವಹಿಸ್ತೀವಿ. ಹಂಗಾಗಿ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಇದು ಈ ಸಭೆ ಶೋಭೆ ಅಲ್ಲ ಅಂತ ನನ್ನ ವಾದ.